ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಲವ್ ರಿಲೇಷನ್ಶಿಪ್, ನಿಮ್ಮ ಕರಿಯರ್ ಆ್ಯಂಡ್ ನಿಮ್ಮ ಹೆಲ್ತ್. ಓಕೆ, ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ ಆ್ಯಂಡ್ 2 ಡೆಕ್ಗಳನ್ನು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡಿ, ಓಕೆ, ಬಿಕಾಸ್ ಅದು ನಿಮಗೆ ಅಕ್ಯುರೇಟಾಗಿ ಮೆಸೇಜ್ ಸಿಗುತ್ತೆ. ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಸೊ ನೀವು ಕಣ್ಣು ತೆರೆದ ತಕ್ಷಣ ಯಾವ ಡೆಕ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ ನೋಡಿ, ಅದನ್ನು ಚೂಸ್ ಮಾಡಿ. ಓಕೆ, ಸೊ ಎಸ್, ಆ್ಯಂಡ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಓಕೆ, ಹೆಲೋ ಪೈಲ್ ನಂಬರ್ 1. ಸೊ ಯಾರು ಈ ಡೆಕ್ನ ಚೂಸ್ ಮಾಡಿದ್ದೀರಾ? ಸೊ ಮೊದಲು ಲವ್ ರಿಲೇಷನ್ಶಿಪ್ಪಲ್ಲಿ ನೋಡೋಣ ಏನು ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಮೊದಲು ನಾನು ಡೈಸಿಂದ ಶುರು ಮಾಡ್ತಾ ಇದ್ದೀನಿ ರೀಡಿಂಗ್. ಸೊ ಎಸ್, thank you so much. ನಂಬರ್ 5 ಇದೆ. ಓಕೆ, ಸೊ ನೋಡಿ, ಯಾರಿಗೆ ರೆಸನೇಟ್ ಆಗುತ್ತೆ ಅವರು ಮಾತ್ರ ತಗೊಳ್ಳಿ. ಸೊ ನಂಬರ್ 5 ಬಂದಿದೆ. ಇಟ್ ಮೀನ್ಸ್ ದ್ಯಾಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಿದೆ ನೋಡಿ, ಚೇಂಜಸ್ ಬರ್ತಾ ಇದೆ. ಓಕೆ, ಈ ಚೇಂಜಸ್ ಒಳ್ಳೆಯದು ಕೂಡ ಇರ್ಬೋದು, ಈ ಚೇಂಜಸ್ ಒಳ್ಳೆಯದು ಇರಬಹುದು, ಇಲ್ಲದೇ ಇರೋದು ಕೂಡ ಇರಬಹುದು. ಓಕೆ, ಎಸ್, ಲೈಕ್ ಬ್ಯಾಡ್, ಕೆಟ್ಟದ್ದು ಕೂಡ ಇರಬಹುದು. ಓಕೆ, ಸೊ ಅಂಥ ಎನರ್ಜಿನ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ. ಆ್ಯಂಡ್ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಕೆಲವೊಂದು ಬೇಡದೇ ಇರುವಂತಹ ರಿಲೇಷನ್ಶಿಪ್ ಏನಿದೆ ನೋಡಿ, ಆ ರಿಲೇಷನ್ಶಿಪ್ಪಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಸೊ ರಿಲೇಷನ್ಶಿಪ್ ಇನ್ ದ ಸೆನ್ಸ್ ಇಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡೇ ಆಗಬೇಕು ಅಂತ ಇಲ್ಲ. ಓಕೆ, ಸೊ ಓವರ್ ಆಲ್ ಲವ್ ರಿಲೇಷನ್ಶಿಪ್, ಓವರ್ ಆಲ್ ನಮ್ಮ ಫ್ಯಾಮಿಲಿ ಇರ್ಬೋದು, ಎನಿ ಕೈಂಡ್ ಆಫ್. ಸೊ ಯಾವೆಲ್ಲ ಜನರ ಜೊತೆ ನೀವಿದ್ದೀರಾ, ಅದು ಯಾರು ನಿಮಗೆಲ್ಲ ಟಾಕ್ಸಿಕ್ ಆಗಿದ್ದಾರೆ ನೋಡಿ, ಸೊ ಅವರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಲವ್ ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ ಬರ್ತಾ ಇದೆ. ಓಕೆ, ಆ್ಯಂಡ್ ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಬರ್ತಾ ಇದೆ. ಓಕೆ, ನಿಮ್ಮ ಕೆಟ್ಟದಕ್ಕೋಸ್ಕರ ಬರ್ತಾ ಇಲ್ಲ, ಬಟ್ ಸಿಚುವೇಶನ್ ನಿಮ್ಮನ್ನು ಆ ಥರ ಹಾಕಿಸಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಬರುವ ದಿನಗಳಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಚಾಲೆಂಜಸ್ ನೋಡೋದಕ್ಕೆ ಸಿಗಬಹುದು ಅಂತ ಎನರ್ಜಿನ ನೋಡ್ತಾ ಇದ್ದೀನಿ. ಚಾಲೆಂಜಸ್ ಎನರ್ಜಿನ ನೋಡ್ತಾ ಇದ್ದೀನಿ ನಾನು. ಎಸ್, ದಿಸ್ ಈಸ್ ವಾಟ್. ಸೊ ಲೆಟ್ಸ್ ಸಿ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಮುಂದೆ ನಿಮ್ಮ ಲವ್ ರಿಲೇಷನ್ಶಿಪ್ ಇರ್ಬೋದು ಆ್ಯಂಡ್ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ಪಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. Thank you so much. ಓಕೆ, ಇದು ಬರಬೇಕು ಅಂತ ಇದೆ. ಲೆಟ್ಸ್ ಸಿ, ಕ್ವೀನ್ ಆಫ್ ವಾಂಡ್ಸ್ ಇದೆ. ಸೊ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಇಲ್ಲಿ ಕೆಲವರು ನಿಮ್ಮ ರಿಲೇಷನ್ಶಿಪ್ ಇಟ್ಕೊಂಡು ತುಂಬ ಕಾನ್ಫಿಡೆಂಟ್ ಆಗ್ತೀರಾ ಬರುವ ದಿನಗಳಲ್ಲಿ. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ಮೂವ್ ಆನ್ ಆಗ್ತಾ ಇದ್ದಾರೆ. ಜಸ್ಟ್ ಮೂವ್ ಆನ್ ಆಗ್ತಾ ಇದ್ದೀರಾ. ನೀವು ನಿಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡ್ತಾ ಇದ್ದೀರಾ. ಇಟ್ಸ್ ನಾಟ್ ಓನ್ಲಿ, ಅದೇ ನಾನು ಹೇಳಿದೆ, ಲವ್ ಅಂತಂದರೆ ಲವಲ್ಲಿ ಆಗಬೇಕು ಅಂತ ಏನೂ ಇಲ್ಲ ಅಂತ. ಸೊ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮೇಲೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ ನೀವು. ಇನ್ನೊಂದು ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ನಿಮ್ಮ ಲೈಫಲ್ಲಿ ಒಂದು ವ್ಯಕ್ತಿ ಬರ್ಬೋದು. ಓಕೆ, ವ್ಯಕ್ತಿ ಬರ್ಬೋದು ಆ್ಯಂಡ್ ತುಂಬ ಜನರನ್ನು ನೀವು ಹೊಸ ಜನರನ್ನು ಭೇಟಿ ಆಗಬಹುದು, ನ್ಯೂ ಫ್ರೆಂಡ್ಸ್ ಆಗಬಹುದು ನಿಮಗೆ. ಸೊ ರಿಲೇಷನ್ಶಿಪ್ಪಲ್ಲಿ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ವಾಟ್ ನೆಕ್ಸ್ಟ್? ಎಸ್, 6 ಆಫ್ ಕಪ್ಸ್ ನೋಡಿ. ಬರುವ ದಿನಗಳಲ್ಲಿ ಲೈಕ್ ಲವ್ ರಿಲೇಷನ್ಶಿಪ್ಪಲ್ಲಿ ಏನು ಬರ್ತಾ ಇದೆ ಅಂತಂದರೆ ಲೈಕ್
ಕೆಲವರು ನಿಮ್ಮ ಸೋಲ್ಮೇಟನ್ನು ಭೇಟಿಯಾಗಬಹುದು. ಓಕೆ, ಸೊ ಅಂಥ ಎನರ್ಜಿನ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಕೆಲವರು ಒಳ್ಳೆ ಕಮ್ಯುನಿಟಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೋಲ್ ಫ್ಯಾಮಿಲಿ ಇರ್ಬೋದು. ಸೋಲ್ ಫ್ಯಾಮಿಲಿ ಇನ್ ದ ಸೆನ್ಸ್ ಅದು ನಿಮ್ಮ ಫ್ಯಾಮಿಲಿ ಒಳಗಡೆ ಆಗಬೇಕು ಅಂತ ಇಲ್ಲ, ಅಂದರೆ ಎನರ್ಜಿನ ಎಕ್ಸ್ಚೇಂಜ್ ಮಾಡುವಂಥ ಎನರ್ಜಿನ ನೋಡ್ತಾ ಇದ್ದರೆ ನಾನು ಹೇಳಿದೆ ಅಲ್ವ, ಇಲ್ಲಿ ಚೇಂಜ್ ಬರ್ತಾ ಇದೆ ಅನ್ನೋದು. ಓಕೆ, ಸೊ ಎಸ್, ಲೆಟ್ಸ್ ಸಿ ಬೇರೆ ಏನಿದೆ ಅಂತ. ಕೆಲವರು ನಿಮಗೆ ಪ್ರಪೋಸ್ ಮಾಡಬಹುದು. ಓಕೆ, ಸೊ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಲವ್ ರಿಲೇಷನ್ಶಿಪ್ಪಲ್ಲಿ ಕಮ್ಯುನಿಟಿನೋ ಒಳ್ಳೆ ಕಮ್ಯುನಿಟಿನ ನಾನು ನೋಡ್ತಾ ಇದ್ದೀನಿ. ಇನ್ನು ಕೆಲವರ ಎಕ್ಸ್ ವಾಪಸ್ ಬರಬಹುದು. ಇನ್ನು ಕೆಲವರ ಎಕ್ಸ್ ವಾಪಸ್ ಬರ್ಬೋದು. ಸ್ಟಾರ್ ಕಾರ್ಡ್ ಇದೆ. ಸೊ ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಹೀಲಿಂಗ್ ಇದೆ, ಹೀಲಿಂಗ್ ಬರ್ತಾ ಇದೆ, ರಿಯೂನಿಯನ್ ಬರ್ತಾ ಇದೆ. ಓಕೆ, ಎಸ್, ರಿಯೂನಿಯನ್ ಆ್ಯಂಡ್ ಹೀಲಿಂಗ್. ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಆ್ಯಂಡ್ ಹೀಲಿಂಗ್ ಬರ್ತಾ ಇದೆ ಇಲ್ಲಿ. ಸೊ ಕೆಲವರು, ಅದೇ ನಾನು ಹೇಳಿದೆ ಅಲ್ವಾ, ಹೊಸ ಜನರನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಹೊಸ ಸೋಲ್ ಫ್ಯಾಮ್ಲಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಹೊಸ ಲೈಕ್ ರೈಟ್ ನೌ ಸಿಚುವೇಶನ್ ಏನಿದೆ ನೋಡಿ. ಫಾರ್ ಎಕ್ಸಾಂಪಲ್, ರೈಟ್ ನೌ ಸಿಚುವೇಶನ್ ಚೆನ್ನಾಗಿಲ್ಲ, ತುಂಬಾ ಸ್ಟ್ರಗಲ್ ನಡೀತಾ ಇದೆ ಅಂತಂದರೆ ಆ ಸಿಚುವೇಷನಲ್ಲಿ ನಿಮಗೆ ಹೀಲಿಂಗನ್ನು ನೋಡ್ತಾ ಇದ್ದೀನಿ. ಆ ಸಿಚುವೇಶನ್ ನಿಮಗೆ ಹಾರ್ಮನಿ ತಂದು ಕೊಡಿಸುತ್ತೆ. ಸೊ ಯಾರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೋಡಿ, ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೀಲಿಂಗ್ ಇದೆ, ಹಾರ್ಮನಿ ಬರ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಗಂಡ ಮೊದಲು ನಿಮಗೆ ಸಮಯನ ಕೊಡ್ತಾ ಇಲ್ಲ, ಬಟ್ ಬರುವ ದಿನಗಳಲ್ಲಿ ಸಮಯನ ಕೊಡ್ತಾ ಇದೆ. ಅದೇ ನಾನು ಹೇಳಿದೆ ಅಲ್ವಾ, ಇದು ಕೆಲವೊಬ್ಬರಿಗೆ ಗುಡ್ ಚೇಂಜ್. ಓಕೆ, ಸೊ ಇದು ಕೆಲವೊಬ್ಬರಿಗೆ ಗುಡ್ ಚೇಂಜಸನ್ನು ತಗೊಂಡು ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನನಗೆ ಮೆಸೇಜ್ ಸಿಗ್ತಾ ಇದೆ ಏನು ಅಂತಂದರೆ, ನೀವು ಚೇಸ್ ಮಾಡ್ತಾ ಇಲ್ಲ, ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಪ್ಪ, ನಂಬರ್ 1. ಓಕೆ, ಸೊ ಆ ಒಂದು ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಸೊ ವಾಟ್ ಎಲ್ಸ್? ಥ್ಯಾಂಕ್ ಯು ಸೋ ಮಚ್. ಯಾ, 3 ಆಫ್ ಸೋರ್ಡ್ಸ್. ಅದಕ್ಕೆ ಇಲ್ಲಿ 5 ಆಫ್ ನಂಬರ್ 5 ಬಂದಿದೆ. ಓಕೆ, ಅದೇ ನಾನು ಹೇಳಿದೆ ಅಲ್ವಾ, ಕೆಲವೊಬ್ಬರಿಗೆ ಒಳ್ಳೆ ಎನರ್ಜಿ ಇದೆ, ಇನ್ನು ಕೆಲವರಿಗೆ ಇಲ್ಲಿ ಒಳ್ಳೆ ಎನರ್ಜಿ ಅಲ್ಲ. ಬಿಕಾಸ್ ಕೆಲವರಿಗೆ ನಿಮ್ಮ ಎಕ್ಸ್ ವಾಪಸ್ ಬರೋದು ನಿಮಗೆ ಮೆಂಟಲಿ ಸ್ಟ್ರೆಸ್ಸನ್ನು ಕೊಡಬಹುದು. ಓಕೆ, ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಮೆಂಟಲಿ ಸ್ಟ್ರೆಸ್ಸನ್ನು ಕೊಡ್ಬೋದು. ಆ್ಯಂಡ್ ನಿಮಗೆ ನಾನಿಲ್ಲಿ ಒಂದೇ ಅಡ್ವೈಸನ್ನು ಕೊಡ್ತೀನಿ, ಏನು ಅಂತಂದರೆ, ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಯಾರೋ ಒಬ್ಬರು ಹೇಳಿದರು ಅಂತ ಕೇಳೋದಕ್ಕೆ ಹೋಗಬೇಡಿ. ಬಿಕಾಸ್ ಈ ಟೈಮಲ್ಲಿ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ, ಅದೇ ನಿಮಗೆ ಗೈಡೆನ್ಸನ್ನು ಕೊಡುತ್ತೆ. ಓಕೆ, ಕೆಲವರಲ್ಲಿ ಎಮೋಷ್ನಲ್ ಆಗ್ಬೋದು ರಿಲೇಷನ್ಶಿಪ್ಪಲ್ಲಿ, ಕೆಲವೊಬ್ಬರು, ಓಕೆ ಇದು ಎಲ್ರಿಗಲ್ಲ, ಬಿಕಾಸ್ ನನಗೆ ಮೆಸೇಜ್ ಸಿಗ್ತಾ ಇದೆ, ಕೆಲವೊಬ್ಬರು ನಿಮ್ಮಲ್ಲಿ ಹೇಳದೆ ರಿಲೇಷನ್ಶಿಪ್ಪಿಂದ ಬಿಟ್ಟು ಹೋಗಬಹುದು. ಓಕೆ, ಸೊ ಎಸ್, ನಿಮಗೆ 555 ಏಂಜಲ್ಸ್ ನಂಬರ್ ಹೆಚ್ಚಾಗಿ ನೋಡೋದಕ್ಕೆ ಕಾಣ್ತಾ ಇದ್ದರೆ ಅಂತಂದರೆ ಇಟ್ ಮೀನ್ಸ್ ದ್ಯಾಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಿದೆ ನೋಡಿ, ಚೇಂಜಸ್ ಬರ್ತಾ ಇದೆ. ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಬರ್ತಾ ಇದೆ. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಆ್ಯಂಡ್ ನೀವು ನಿಮ್ಮ ತಾಳಕ್ಕೆ ಕುಣೀರಿ, ಬೇರೆಯವರ ತಾಳಕ್ಕೆ ಕುಣಿಬೇಡಿ. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ಇಲ್ಲಿ ನಿಮ್ಮ ರಿಬರ್ತ್ ಆಗ್ತಾ ಇದೆ. ಲವ್ ರಿಲೇಷನ್ಶಿಪ್ಪಲ್ಲಿ ರಿಬರ್ತನ್ನು ನೋಡ್ತಾ ಇದ್ದೀನಿ. ಓಕೆ, ಯಾರಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ, ಇಲ್ಲಾಂದರೆ ಮಿಸ್ಕಮ್ಯುನಿಕೇಷನ್ ಆಗಿದ್ದರೆ ಅದು ಸಾಲ್ವ್ ಆಗುವಂತಹ ಲಕ್ಷಣಗಳನ್ನು ನೋಡ್ತಾ ಇದ್ದೀನಿ. ಸೊ ಎಸ್, 3 ಆಫ್ ಸೋರ್ಡ್ಸ್ ಇದೆ. ಏನು ಗೊತ್ತಾ, 3 ಆಫ್ ಸೋರ್ಡ್ಸ್ ಏನು ತಿಳಿಸುತ್ತೆ ಅಂತಂದರೆ, ಬರುವ ಮುಂದಿನ ದಿನಗಳಲ್ಲಿ ನೀವು ರಿಲೇಷನ್ಶಿಪ್ಪನ್ನು ಇಟ್ಕೊಂಡು ತುಂಬಾ ಎಮೋಷ್ನಲ್ ಆಗಬಹುದು. ಬಟ್ ಅದರಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡಬೇಡಿ. ಆ ಎಮೋಷ್ನಲಲ್ಲಿ ಇದ್ದು ಆ್ಯಂಡ್ ಅದನ್ನು ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ನಿಮ್ಮ ಎಮೋಷನ್ಸ್ನ ಚೆಕ್ ಮಾಡುವಂಥ ಕೂಡ ಅವಶ್ಯಕತೆ ಇದೆ. ನೀವೇನು ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಎಕ್ಸ್ ವಾಪಸ್ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತಂದರೆ ನೀವು ಮೆಂಟಲಿ ಏನು ಫೀಲ್ ಮಾಡ್ತಾ ಇದ್ದೀರಾ, ಆರ್ ಯು ಹ್ಯಾಪಿ, ಆರ್ ಯು ನಾಟ್? ಸೊ ಅದನ್ನ ಚೆಕ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ಅಂತಹ ಎನರ್ಜಿನ ನೋಡ್ತಾ ಇದ್ದೀನಿ. ಮೇ ಬಿ
ಕೆಲವೊಂದು ರಿಲೇಷನ್ಶಿಪ್ ನಿಮಗೆ ಟ್ರಾಮಾನ ಕೊಡಬಹುದು. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಬಿಕಾಸ್ 3 ಆಫ್ ಸೋಟ್ಸಿಂದ. ಓಕೆ, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ಲಾರಿಟಿನ ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಏನಾದರೂ ಇದ್ದರೆ ಸೊ ಅವರು ಲೈಕ್ ರಿಮೂವ್ ಆಗ್ತಾ ಇದ್ದಾರೆ. ಓಕೆ, ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿದ್ದರೆ ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಲೆಟ್ಸ್ ಸಿ ನಿಮ್ಮ ಕರಿಯರ್ ಬಗ್ಗೆ ನೋಡೋಣ. ಓಕೆ, ಪೈಲ್ ನಂಬರ್ 1 ಕರಿಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಡೈಸ್ ಕರಿಯರ್ ಬಗ್ಗೆ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 1. ವಾವ್, ಕರಿಯರಲ್ಲಿ ನಿಮಗೆ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಏನಾದರೂ ಬಿಸ್ನೆಸ್ ನೀವು ಶುರು ಮಾಡೋದಕ್ಕೆ ಟ್ರೈ ಮಾಡಬಹುದು. ಓಕೆ, ಆ್ಯಂಡ್ ಆಪರ್ಚುನಿಟಿ ಬರ್ತಾ ಇದೆ, ಕರಿಯರ್ ರಿಲೇಟೆಡ್ ಆಪರ್ಚುನಿಟಿ ಬರ್ತಾ ಇದೆ. ಆ್ಯಂಡ್ ಕರಿಯರ್ ರಿಲೇಟೆಡ್ ನ್ಯೂ ಬಿಗಿನಿಂಗ್ ನಾನು ಹೆಚ್ಚು ನೋಡ್ತಾ ಇದ್ದೀನಿ. ಕರಿಯರ್ ರಿಲೇಟೆಡ್ ನ್ಯೂ ಜಾಬ್, ನ್ಯೂ ಆಪರ್ಚುನಿಟಿ. ಆ್ಯಂಡ್ ಎಸ್, ಕರಿಯರಲ್ಲಿ ನಾನು ತುಂಬಾ ಗ್ರೋತನ್ನು ನೋಡ್ತಾ ಇದ್ದೀನಿ, ಬೆಳವಣಿಗೆಯನ್ನು ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಯಾರಾದರೂ ಕರಿಯರ್ಗೆ ಹೊಸ ಜಾಬಿಗೆ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಎಸ್, ಗೋ ಫಾರ್ ಇಟ್. ಓಕೆ, ಸೊ ಲೆಟ್ಸ್ ಸಿ ಕರಿಯರಲ್ಲಿ ಏನು ಬರ್ತಾ ಇದೆ. ಪೈಲ್ ನಂಬರ್ 1. ಓಕೆ, ಇದು ಬರೋದಿದೆ ನೋಡೋಣ. 9 ಆಫ್ ಕಪ್ಸ್. ಓಕೆ, ಸೊ ಕೆಲವರಿಗೆ ಡ್ರೀಮ್ ಜಾಬ್ ಸಿಗುವಂತಹ ಲಕ್ಷಣಗಳನ್ನು ನೋಡ್ತಾ ಇದ್ದೀನಿ. ಕೆಲವರಿಗೆ ಈ ಜಾಬ್ ಏನಿದೆ ನೋಡಿ, ಟ್ರಾವೆಲ್, ಈ ಜಾಬಿಂದ ನಿಮಗೆ ಟ್ರಾವೆಲ್ ಮಾಡುವ ಅವಕಾಶ ಸಿಗಬಹುದು. ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಥ್ಯಾಂಕ್ ಯು. ಓಕೆ, ಸೊ ಕಾರ್ಡ್ಸ್ ಅದೇ ಬಂದಿದೆ. 4 ಆಫ್ ಪೆಂಟಿಕಲ್ಸ್, ಮನಿ ಸೇವಿಂಗ್ ಇದೆ ಇಲ್ಲಿ. 4 ಆಫ್ ಕಪ್ಸ್, ನಂಬರ್ 4 ಹೆಚ್ಚು ಇದೆ ಕರಿಯರಲ್ಲಿ. ಸೊ ಸ್ಟೆಬಿಲಿಟಿ, ಕರಿಯರಲ್ಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ ನಾನು. ಪೈಲ್ ನಂಬರ್ 1. ಓಕೆ, ಸೊ ನಿಮ್ಮ ಕರಿಯರಲ್ಲಿ ಸ್ಟೆಬಿಲಿಟಿನ ನಾನು ಹೇಳಿದೆ ಅಲ್ವಾ, ಏಸ್ ಆಫ್ ಸೋರ್ಸ್ ಇದೆ ಇಲ್ಲಿ. ನಿಮಗೆ ನಿಮ್ಮ ಕರಿಯರ್, ನಿಮ್ಮ ಜಾಬ್ ರಿಲೇಟೆಡ್ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ಬ್ರೇಕ್ ಥ್ರೂ ಇದೆ. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಎಂಬ್ರೆಸ್ ಇದೆ. ಎಸ್, ನಾನು ಹೇಳಿದೆ ಅಲ್ವಾ, ಗ್ರೋತ್. ಸೊ ನಿಮ್ಮ ಕರಿಯರಲ್ಲಿ ಗ್ರೋತನ್ನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1. ಓಕೆ, ಕರಿಯರಲ್ಲಿ ಗ್ರೋತ್ ನೋಡ್ತಾ ಇದ್ದೀನಿ. ಇಲ್ಲಿ ತನಕ ಯಾವುದು ನಿಮಗೆ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ನೋಡಿ. ಆಪರ್ಚುನಿಟಿ ಅಂತಂದರೆ ಇತ್ತು, ಬಟ್ ನಿಮಗೆ ಕಾಣ್ತಾ ಇರಲಿಲ್ಲ. ಓಕೆ, ಕೆಲವೊಮ್ಮೆ ಆ ಥರ ಆಗುತ್ತೆ. ಏನು ಅಂತಂದರೆ ಏನಾದರೂ ಬ್ಲಾಕೇಜ್ ನಮ್ಮಲ್ಲಿ ಏನಾದರೂ ಇದೆ, ಆಪರ್ಚುನಿಟಿ ಬರೋದು ಕೂಡ ನಮಗೆ ಕಾಣೋದಿಲ್ಲ, ಏನಿದೆ ಆಪರ್ಚುನಿಟಿ ಅನ್ನೋದು. ಸೊ ಕರಿಯರಲ್ಲಿ ಆ ಥರ ಅಲ್ಲ, ಕರಿಯರಲ್ಲಿ ನಿಮಗೆ ಆಪರ್ಚುನಿಟಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಆಫರ್ ಸಿಗುತ್ತೆ ನಿಮಗೆ. ಯಾರು ತುಂಬಾ ಕರಿಯರಲ್ಲಿ ತುಂಬಾ ಲೈಕ್ ಡೌನ್ ಫೀಲ್ ಮಾಡ್ತಾ ಇದ್ರಿ, ಒಳ್ಳೆ ಫೀಲ್ ಮಾಡ್ತಾ ಇಲ್ಲ, ಎಮೋಷ್ನಲಿ ಇನ್ಸ್ಟೆಬಿಲಿಟಿ ಯಾರು ಫೀಲ್ ಮಾಡ್ತಾ ಇದ್ದೀರಿ ನೋಡಿ, ಬರುವ ದಿನಗಳಲ್ಲಿ ಕರಿಯರಲ್ಲಿ ನಾನು ಸ್ವಲ್ಪ ಇಲ್ಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ. ಹಣ ಸೇವ್ ಮಾಡ್ತಾ ಇದ್ದೀರಾ, ನೀವು ಒಳ್ಳೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ ಅಂತ ಎನರ್ಜಿನ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ನನಗೆ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಫೈನಾನ್ಷಿಯಲಿ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ ನೋಡಿ, ಸ್ವಲ್ಪ ಅಲ್ಲಿ ಇನ್ಫಾರ್ಮೇಷನ್ನ ತಗೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಹಣನ ಸೇವ್ ಮಾಡಿ. ಓಕೆ, ಹಣನ ಸೇವ್ ಮಾಡಿ, ಎಲ್ಲಂದರಲ್ಲೂ ಖರ್ಚು ಮಾಡಬೇಡಿ. ಬಿಕಾಸ್ ಮುಂದೆ ನೀವು ಫೈನಾನ್ಷಿಯಲಿ ನಿಮಗೆ ಸ್ಟ್ರಗಲ್ ಆಗ್ಬೋದು, ಫೈನಾನ್ಷಿಯಲಿ ನೀವು ಸಾಲ ಮಾಡಬಹುದು. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಬರುವ ಸಮಯದಲ್ಲಿ ನೀವು ಸಾಲ ಮಾಡಬಹುದು. ಸೊ ಮಾಡೋದಕ್ಕೆ ಹೋಗಬೇಡಿ, ಇವಾಗಲೇ ಹಣನ ಸೇವ್ ಮಾಡಿ. ಓಕೆ,
ಇಲ್ಲಾಂದರೆ ಈ ಎನರ್ಜಿಯಲ್ಲಿ ಬರುವಂಥ ಸಾಧ್ಯತೆ ಇದೆ. 4 ಆಫ್ ಕಪ್ಸ್ ಎನರ್ಜಿ. ತುಂಬಾ ವರಿ, ಎಮೋಷ್ನಲಿ ನೀವು ಸ್ಟೇಬಲ್ ಇಲ್ಲದೆ ಇರಬಹುದು. ಓಕೆ, ಎಸ್, ಕರಿಯರಲ್ಲಿ ಹೊಸ ಆಪರ್ಚುನಿಟಿನ ನಾನು ನೋಡ್ತಾ ಇದ್ದೀನಿ. ಬಟ್ ಫೈನಾನ್ಷಿಯಲಿ ಏನಿದೆ ನೋಡಿ, ಫೈನಾನ್ಷಿಯಲ್ ನೀವು ಸೇವ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಲಾಸ್ ಆಗುವಂತಹ ಲಕ್ಷಣಗಳಿದೆ ಮತ್ತು ನೀವು ತುಂಬಾ ಕೊರಗಬಹುದು. ಸೊ ಅದಕ್ಕೋಸ್ಕರ ಮೊದಲೇ ಹೇಳ್ತಾ ಇದ್ದೀನಿ. ಏನು ಅಂತಂದರೆ ನಿಮಗಿಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಹಣನ ಸೇವ್ ಮಾಡಿ ಆ್ಯಂಡ್ ಎಲ್ಲೆಂದರಲ್ಲೇ ಖರ್ಚು ಮಾಡಬೇಡಿ. ಓಕೆ, ಆ್ಯಂಡ್ ನಿಮ್ಮ ಸರೌಂಡಿಂಗ್ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ನೋಡಿ. ಓಕೆ, ಯಾರಿಗೆ ಕೂಡ ಸಾಲ ಕೊಡೋದಕ್ಕೆ ಹೋಗಬೇಡಿ. ನಿಮಗೆ ಗೈಡೆನ್ಸನ್ನು ಹೇಳ್ತಾ ಇದ್ದಾನೆ. ಓಕೆ, ಮಾಡೋದಕ್ಕೆ ಹೋಗಬೇಡಿ. ಇಲ್ಲಾಂದರೆ ಬರುವ ದಿನಗಳಲ್ಲಿ ಎಮೋಷ್ನಲಿ ನೀವು ತುಂಬ ನಿಮಗೆ ಕಾಡಬಹುದು. ಓಕೆ, ಸೊ ಎಸ್, ಕರಿಯರಲ್ಲಿ ನನಗೆ ಥರ ಅನ್ನಿಸ್ತಾ ಇದೆ. ಇಲ್ಲಿ ಪೈಲ್ ನಂಬರ್ 1 ಬ್ರೇಕ್ ಥ್ರೂ ಇದೆ. ಇಲ್ಲಿ ಬ್ರೇಕ್ ಥ್ರೂ ಇದೆ. ನೀವು ಕ್ಲಾರಿಟಿ ಸಿಗಬಹುದು, ನ್ಯೂ ಐಡಿಯಾಸ್ ನಿಮಗೆ ಸಿಗಬಹುದು. ಓಕೆ, ಸೊ ಎಸ್, ಇದು ಕರಿಯರಲ್ಲಿ ಆಯಿತು. ಲೆಟ್ಸಿ ನಿಮ್ಮ ಹೆಲ್ತಲ್ಲಿ ಏನಿದೆ ಅಂತ. ಆ್ಯಂಡ್ ಎಸ್, ಸೊ ಲೆಟ್ಸಿ ಪೈಲ್ ನಂಬರ್, ಓಕೆ, ಡೈಸಿಂದ ನೋಡೋಣ ಹೆಲ್ತಲ್ಲಿ ಏನು ಬರ್ತಾ ಇದೆ ಅಂತ. ಪೈಲ್ ನಂಬರ್ 1, ಥ್ಯಾಂಕ್ ಯು ಸೋ ಮಚ್. ನಂಬರ್ 4 ಇದೆ ಇಲ್ಲಿ. ಸೊ ನಿಮ್ಮ ಹೆಲ್ತಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ ಆ್ಯಂಡ್ ನಿಮಗೆ ರೆಸ್ಟ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಇದು ಗೈಡೆನ್ಸ್ ನಿಮಗೆ. ರೆಸ್ಟನ್ನು ತೊಗೊಳ್ಳಿ ಆದಷ್ಟು. ನಿಮ್ಮ ಮೈಂಡ್ ಏನಿದೆ ನೋಡಿ, ಮೆಂಟಲಿ ನಿಮಗೆ ಪೀಸ್ ಅಗತ್ಯ ಇದೆ. ಸೊ ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇದೆ ಹೆಲ್ತಲ್ಲಿ. ಸೊ ಪೈಲ್ ನಂಬರ್ 1 ಅವರ ಹೆಲ್ತಲ್ಲಿ ಏನು ಬರ್ತಾ ಇದೆ ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1, ದ ಮೂನ್ ಇದೆ ಇಲ್ಲಿ. ಓಕೆ, ಎಮೋಷ್ನಲಿ ಸೊ ಲೆಟ್ಸ್ ಸಿ, ಎಲ್ಲ ಕಾರ್ಡ್ಸ್ ಬರ್ರಿ, ಆಮೇಲೆ ಮಾತಾಡೋಣ. ಓಕೆ, ಪೈಲ್ ನಂಬರ್ 1, ದ ಮ್ಯಾಜಿಷಿಯನ್. ಓಕೆ, Seven of Swords. Okay. And 6 of Pentacles ಇದೆ ಇಲ್ಲಿ. ಓಕೆ, ನೋಡಿ, ಹೆಲ್ತಲ್ಲಿ ಒಂದು ವೇಳೆ ನೀವು ನಿಮ್ಮ ಎಮೋಷನ್ಸ್ ಆ್ಯಂಡ್ ಮೆಂಟಲಿ ಸ್ಟೇಬಲ್ ಆಗಿಲ್ಲ ಅಂತಂದರೆ ನಿಮ್ಮ ಹೆಲ್ತಲ್ಲಿ ತುಂಬಾ ಎಂಜೈಟಿ, ಆತಂಕ, ಗಾಬರಿ, ಆಮೇಲೆ ಡಿಪ್ರೆಷನ್ಸ್ ಥರ ಆಗಬಹುದು. ಓಕೆ, ಸೊ ಅಂಥ ಎನರ್ಜಿನ ನೋಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ ಪೈಲ್ ನಂಬರ್ 1, ಆದಷ್ಟು ಮೆಡಿಟೇಷನ್ ಮಾಡಿ, ಮೆಂಟಲಿ ಪೀಸನ್ನು ಚೂಸ್ ಮಾಡಿ, ಸರೌಂಡಿಂಗ್ ಒಳ್ಳೆ ಜನರ ಸಂಗನ ಮಾಡಿ. ಓಕೆ, ಸೊ ಅಂಥ ಎನರ್ಜಿನ ನೋಡ್ತಾ ಇದ್ದೀನಿ. ಇಲ್ಲ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ ಜ್ವರ ಕೂಡ ಏನಿದೆ ನೋಡಿ, ನಿಮಗೆ ಇಲಿ ಜ್ವರ ಅಂತ ಅನಿಸ್ಬಹುದು. ಓಕೆ, ಅಂತಂದರೆ ಇವಾಗ ನಮಗೆ ನಾರ್ಮಲಿ ಜ್ವರ ಏನು ಬರುತ್ತೆ ನೋಡಿ, ಅದು ನಿಮಗೆ ಇಲಿ ಜ್ವರ ಅಂತ ಅನಿಸ್ಬಹುದು. ಬಿಕಾಸ್ ಮೆಂಟಲಿ ನಿಮಗೆ ಪೀಸ್ ಅಗತ್ಯ ಇದೆ. ಮೆಡಿಟೇಷನ್ ಮಾಡಿ, ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಕೇರನ್ನು ತಗೊಳ್ಳುವಂಥ ಅವಶ್ಯಕತೆ ಇದೆ. ನಿಮ್ಮ ಹೆಲ್ತ್ ರಿಲೇಟೆಡ್ ಬ್ಯಾಲೆನ್ಸ್, ಒಳ್ಳೆ ಡಯಟನ್ನು ಫಾಲೋ ಮಾಡಿ ನೋಡಿ. ನಿಮ್ಮ ಹೆಲ್ತಲ್ಲಿ ನೀವೇನು ಚೀಟ್ ಮಾಡ್ತಾ ಇದ್ದೀರಾ, ಸರಿಯಾದ ರೆಸ್ಟ್ ತೊಗೊಳ್ತಾ ಇದ್ದೀರಾ, ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ, ಸೊ ಎಷ್ಟು ಗಂಟೆಗೆ ನಿದ್ದೆ ಮಾಡ್ತಾ ಇದ್ದೀರಾ, ಆ್ಯಂಡ್ ಪ್ರಾಪರಾಗಿ ನಿಮಗೆ ನಿದ್ದೆ ಇದೆಯಾ ಇಲ್ವಾ ಅನ್ನೋದನ್ನು ನೋಡಿ. ಓಕೆ, ಆ್ಯಂಡ್ ಇದಕ್ಕೆಲ್ಲ ಪರಿಹಾರ ನಿಮ್ಮ ಕೈಯಲ್ಲೇ ಇದೆ. ರಿಸೋರ್ಸಸ್ ನಿಮ್ಮಲ್ಲೇ ಆಲ್ರೆಡಿ ಇದೆ. ಸೊ ಅದನ್ನ ಸರಿಯಾಗಿ ಯೂಸ್ ಮಾಡಿ. ಓಕೆ, ಬಿಕಾಸ್ ಇಲ್ಲಿ ಮೆನಿಪ್ಯುಲೇಟಿವ್ ಎನರ್ಜಿನ ಜಾಸ್ತಿ ನೋಡ್ತಾ ಇದ್ದೀನಿ ನಾನು ನಿಮ್ಮ ಹೆಲ್ತಲ್ಲಿ. ಪೈಲ್ ನಂಬರ್ 1. ಓಕೆ, ಸೊ ಮೆನಿಪ್ಯುಲೇಟಿವ್ ಎನರ್ಜಿನ ಜಾಸ್ತಿ ನೋಡ್ತಾ ಇದ್ದೀನಿ ನಾನು. ಸೊ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿ.
ಹೆಚ್ಚು ಜಂಕ್ ಫುಡ್ಡನ್ನು ತಿನ್ನೋದಕ್ಕೆ ಹೋಗಬೇಡಿ. ಆ್ಯಂಡ್ ಫ್ರೈಡ್ ಐಟಮ್ಸ್ ಡೋಂಟ್ ಡೂ ದ್ಯಾಟ್, ಮಾಡೋದಕ್ಕೆ ಹೋಗಬೇಡಿ, ತಿನ್ನೋದಕ್ಕೆ ಹೋಗಬೇಡಿ. ಓಕೆ, ಆದಷ್ಟು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಅಂತ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಸೊ ನನಗೆ ಗೈನಕಾಲಜಿಸ್ಟ್ ಇದು ಯಾಕೆಲ್ಲ ಎನರ್ಜಿ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ. ಗೈನಕಾಲಜಿಸ್ಟ್ ಇದು ಎನರ್ಜಿ ಸಿಗ್ತಾ ಇದೆ ನನಗೆ ಇಲ್ಲಿ. ಹೆರಿಗೆ ಮಾಡ್ತಾರೆ ಅಲ್ವಾ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿ, ಆದಷ್ಟು ನಿಮ್ಮ ಬಾಡಿನ ಕೇರ್ ಮಾಡಿ, ಪ್ರಾಪರಾಗಿ ರೆಸ್ಟ್ ತೊಗೊಳ್ಳುವಂತಹದ್ದು ಆ್ಯಂಡ್ ಪ್ರಾಪರಾಗಿ ಮೆಂಟಲ್ ರೆಸ್ಟನ್ನು ಇಲ್ಲಿ ಕೇಳ್ತಾ ಇದೆ. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್. ದ ಮೆಜಿಷಿಯನ್ ಇದೆ. ಏನು ಗೊತ್ತಾ, ನಿಮ್ಮ ಲೈಫ್, ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿದೆ. ಅದನ್ನು ಚೆನ್ನಾಗಿ ಇಟ್ಕೊಳ್ತೀರಾ ಅಲ್ಲ, ಅದನ್ನು ಏನು ಮಾಡ್ತೀರಾ ಅನ್ನೋದು. ಬಿಕಾಸ್ ನೀವು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಎಸ್, ನೀವು ಒಳ್ಳೆಯದನ್ನು ಕೂಡ ಕ್ರಿಯೇಟ್ ಮಾಡ್ಬೋದು, ಕೆಟ್ಟದನ್ನು ಕ್ರಿಯೇಟ್ ಮಾಡ್ಬೋದು, ನಿಮ್ಮ ಕೈಯಲ್ಲಿ ಬಿಟ್ಟಿರುವಂಥದ್ದು. ಬಿಕಾಸ್ ದ ಮೂನ್ ಆ್ಯಂಡ್ ದ ಮೆಜಿಷಿಯನ್ ಮೇಜರ್ ಬಂದಿದೆ ಇಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೆಲವ್ರದ್ದು ನನಗಿಲ್ಲಿ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸ್ಪಿರಿಚುವಲ್ ಬಗ್ಗೆ ಮಾಡಲ್ಲ ರೀಡಿಂಗ್, ಬಟ್ ನನಗಿಲ್ಲಿ ಸ್ಪಿರಿಚುವಲ್ ಕೂಡ ಕಾಣ್ತಾ ಇದೆ. ಸೊ ನಿಮ್ಮ ಅಂತರಾತ್ಮ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಹಾವು ಕೂಡ ಹಗ್ಗದಾಗೆ ಕಾಣಬಹುದು ನಿಮಗೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ ಪೈಲ್ ನಂಬರ್ 1. ಬಿಕಾಸ್ ನೀವು ಏನು ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ರೈಟ್ ನಾವು ಯಾರಿಗಾದರೂ ಹೆಲ್ತಲ್ಲಿ ಇಶ್ಯೂ ಇದೆ, ಬಟ್ ನೀವು ಡಾಕ್ಟ್ರನ್ನ ಭೇಟಿ ಆಗ್ತಾ ಇಲ್ಲ ಅಂತಂದರೆ ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಿ. ಓಕೆ, ಸೊ ಅಂತ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ. ಎಸ್, ಪೈಲ್ ನಂಬರ್ 1. ಬಿಕಾಸ್ ದ ಮೂನ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಕೂಡ ಮಾತಾಡುತ್ತೆ. ಸೊ ಒಳ್ಳೆ ಅಫರ್ಮೇಷನ್ನ ಹೇಳಿ, ಹೆಲ್ತ್ ರಿಲೇಟೆಡ್ ಒಳ್ಳೆ ಅಫರ್ಮೇಷನ್ ಹೇಳಿ. ಐ ಆಮ್ ಹೆಲ್ದಿ, ಆ ಥರ. ಓಕೆ, ಸರಿಯಾಗಿ ನೀರನ್ನು ಕುಡೀರಿ, ಸರಿಯಾಗಿ ನಿದ್ದೆ ಮಾಡಿ. ಹೆಲ್ತಲ್ಲಿ ಬ್ಯಾಲೆನ್ಸನ್ನು ನಾನು ನೋಡ್ತಾ ಇದ್ದೀನಿ. ಒಂದು ವೇಳೆ ನೀವು ಇದನ್ನು ಕಂಟ್ರೋಲ್ ಮಾಡಿದರೆ, ನಿಮ್ಮ ಮೆಂಟಲ್ ಪೀಸನ್ನು ನೀವು ಕಂಟ್ರೋಲ್ ಮಾಡಿದರೆ, ಬ್ಯಾಲೆನ್ಸ್ ಮಾಡಿದರೆ, ನಿಮ್ಮ ಹೆಲ್ತ್ ಚೆನ್ನಾಗೇ ಇರುತ್ತೆ. ಓಕೆ, ಬಟ್ ಇಲ್ಲಿ ನಾನು ಮೆನಿಪ್ಯುಲೇಟಿವ್ ಎನರ್ಜಿನ ಹೆಚ್ಚು ನೋಡ್ತಾ ಇದ್ದೀನಿ. ಇದು ಬೇರೆಯವ್ರು ನಿಮ್ಮನ್ನು ಮೆನಿಪ್ಯುಲೇಟ್ ಮಾಡೋದಲ್ಲ, ನೀವು ನಿಮ್ಮನ್ನೇ ಮೆನಿಪ್ಯುಲೇಟ್ ಮಾಡ್ತೀರಾ. ಲೈಕ್ ಸರಿಯಾದ ನಿದ್ದೆ ಮಾಡೋದೇ ಇರೋವಂಥದ್ದು, ರಾತ್ರಿ ಹೊತ್ತು ಫುಲ್ ಮೆಸೇಜ್ ಮಾಡೋದು, ಚಾಟಿಂಗ್ ಮಾಡೋದು, ಇಡೀ ಹೊತ್ತು ಫೋನಲ್ಲೇ ಇರೋದು. ಇದು ನಿಮ್ಮ ಎನರ್ಜಿನ ಡ್ರೈನ್ ಮಾಡುತ್ತೆ. ಇದು ಹೆಲ್ತಿಗೆ ಕುಂದು ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಲೆಟ್ಸ್ ಸಿ ಓವರ್ ಆಲ್ ನಿಮಗೇನು ಗೈಡೆನ್ಸ್ ಇದೆ ಅಂತ ನೋಡೋಣ. ಓವರ್ ಆಲ್ ಎಲ್ಲ ಲವ್ ಇರಬಹುದು, ರಿಲೇಷನ್ಶಿಪ್ ಇರ್ಬೋದು ಆ್ಯಂಡ್ ಹೆಲ್ತ್ ರಿಲೇಟೆಡ್. ಸೊ ಲೆಟ್ಸ್ ಸಿ ಓವರ್ ಆಲ್ ಏನು ಗೈಡೆನ್ಸ್ ಇದೆ ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. Angel of receiving, I am willing to receive love. The door to my heart is open, allowing blessing to flow into my life. Accept gifts, love and attention with ease and grace. I am grateful for all that is bestowing upon me. So ಆದಷ್ಟು ಗ್ರೇಟ್ಫುಲ್ನ ವ್ಯಕ್ತಪಡಿಸಿ. Zocyte with Ruby. Do you joyously give but are unable to receive? It is time to receive with grace. It is safe to allow others to do nice things for you and shower you with gifts. Permit blessings and love to pour into your open and receptive heart. ಸೊ ನಿಮಗೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಓವರ್ ಆಲ್ ನಿಮಗೆ ಓಪನ್ ಎನರ್ಜಿಯಲ್ಲಿ ಓಪನ್ ಅಪ್ ಆಗಿರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ಬೇರೆಯವ್ರಿಗೆ ತುಂಬಾ ಪ್ರೀತಿ ಕೊಡ್ತಾ ಇದ್ರಿ, ಬಟ್ ನಿಮಗೆ ಬೇರೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನ ರಿಸೀವ್ ಮಾಡಿ. ಓಕೆ, ಬಿಕಾಸ್ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ, ರೈಟ್. ಸೊ ಎಲ್ಲ ಕೆಲಸವನ್ನು ನೀವೇ ಮಾಡಿ ಮುಗಿಸ್ಬೇಕು ಅಂತ ಇಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಓವರ್ ಆಲ್ ಇನ್ನೊಂದು ಗೈಡೆನ್ಸ್ ಇದೆ. ಏನು ಅಂತಂದರೆ, ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗಿ, ಬರೀ ಕಾಲಲ್ಲಿ ನಡೆಯುವಂಥದ್ದು ತುಂಬ ಒಳ್ಳೆಯದು, ನೇಚರ್ ಜೊತೆ ಕನೆಕ್ಟ್ ಆಗಿ. ಓಕೆ, ಸೊ ಎಸ್, ಓವರ್ ಆಲ್ ಏನಿದೆ ಅಂತ ನೋಡೋಣ. ಓವರ್ ಆಲ್ ಮೆಸೇಜ್ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಓವರ್ ಆಲ್ ಫೈಲ್ ನಂಬರ್ 1. ಆ ಕಾರ್ಡ್ ಇದರಲ್ಲಿ ಬಂದಿದೆ. ಎನಿವೇಸ್, ನೇಚರ್ ಈಸ್ ಕಾಲಿಂಗ್ ಯು. ಅದೇ ನಾನು ಹೇಳಿದೆ ಅಲ್ವಾ,
ಸೊ ನೇಚರ್ ಜೊತೆ ಆದಷ್ಟು ಕನೆಕ್ಷನ್ನ ಕ್ರಿಯೇಟ್ ಮಾಡಿ. ಓಕೆ, ಆ್ಯಂಡ್ ಸೊ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ನೇಚರ್. ಸೊ ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗಿ. ಪೈಲ್ ನಂಬರ್ 1 ನಿಮಗೆ ನೇಚರ್ ಕರೀತಾ ಇದೆ. ಸೊ ಒಂದು ಸಣ್ಣ ಪಾರ್ಕಿಗೆ ಹೋಗುವಂಥದ್ದು ಇರ್ಬೋದು, ಇಲ್ಲಾಂದರೆ ಒಂದು ಸಣ್ಣ ಟ್ರಾವೆಲ್ ಮಾಡುವಂಥದ್ದು ಇರ್ಬೋದು, ಮಾಡಿ ತುಂಬ ಒಳ್ಳೆಯದು. ಓಕೆ, ಸೊ ಸಾಲಿಟ್ಯೂಡ್, ಅದೇ ನಾನು ಇವಾಗಷ್ಟೇ ಹೇಳಿದೆ ನೋಡಿ, ನಾನು ಹೇಳಬೇಕು ಅಂತಲೇ ಇಲ್ಲ, ನಾನು ಕಾರ್ಡ್ ತೊಗೊಳ್ಬೇಕು ಅಂತಲೇ ಇಲ್ಲ, ಆ್ಯಕ್ಚುಲಿ ಇದರಲ್ಲೇ ಬಂದಿದೆ ಎಲ್ಲ ಮೆಸೇಜ್. ಸಾಲಿಟ್ಯೂಡ್ ಅಗತ್ಯ ಇದೆ ನಿಮಗೆ, ಸ್ವಲ್ಪ ಏನೋ ಸೈಲೆಂಟಾಗಿ ಕೂರುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ಸಾಲಿಟ್ಯೂಡ್ ಮಾಡುವಂಥ ಅವಶ್ಯಕತೆ ಇದೆ. ಓವರ್ ಆಲ್ ನಿಮಗಿದು ಮೆಸೇಜ್. ಓಕೆ, ಟ್ರಾನ್ಸ್ಫಾರ್ಮೇಷನ್ಸ್. ಸೊ ಇಲ್ಲಿ ನಿಮಗೆ ಕೆಲವೊಂದು ವಿಷಯಗಳನ್ನು ಲೆಟ್ಗೋ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ. ಮೇ ಬಿ ಪಾಸ್ಟಲ್ಲಿ ಆಗಿರುವಂತಹ ವಿಷಯಗಳಿರ್ಬೋದು, ಎನಿ ಕೈಂಡ್ ಆಫ್. ಸೊ ಇಲ್ಲಿ ನಿಮಗೆ ಲೆಟ್ಗೋ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಪೈಲ್ ನಂಬರ್ 1. ಸೊ ಆದಷ್ಟು ವಿಷಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಡಿ, ಲೆಟ್ಗೋ ಮಾಡಿ ಪೀಸನ್ನು. ಇಲ್ಲಿ ಬೇರೆಯವರ ಇನ್ವಾಲ್ವ್ಮೆಂಟ್ ನನಗೆ ಕಾಣ್ತಾ ಇಲ್ಲ. ಓವರ್ ಆಲ್ ನಿಮ್ಮ ಹೇಳಬೇಕು ಅಂತಂದರೆ ಗೈಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ನೀವು ನಿಮಗೆ ಏನು ನೇಚರಿಂದ ಹೆಲ್ಪ್ ಸಿಗ್ತಾ ಇದೆ. ಸೊ ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗಿ, ಎನಿ ಲವಲ್ಲಿರ್ಬೋದು, ಕರಿಯರಲ್ಲಿರ್ಬೋದು, ಹೆಲ್ತಲ್ಲಿರ್ಬೋದು. ಓಕೆ, ಸೊ ನಿಮಗೆ ನೇಚರ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಬಿಕಾಸ್ ನೇಚರ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಬಿಕಾಸ್ ನೇಚರಲ್ಲಿ ಹೀಲಿಂಗ್ ಪ್ರಾಪರ್ಟೀಸ್ ಇದೆ, ರೈಟ್. ಸೊ ಹೊರಗಡೆ ಹೋಗಿ ಮೊಬೈಲ್ ಅದೆಲ್ಲ ಏನೂ ಇಲ್ಲದೆ. ಓಕೆ, ಬಿಕಾಸ್ ದ ನೇಚರ್ ಈಸ್ ಕಾಲಿಂಗ್ ಯು, ನಿಮ್ಮನ್ನು ನೇಚರ್ ಕರೀತಾ ಇದೆ. ಒಂದು ಟ್ರಾವೆಲ್ ಮಾಡಿ. ಓಕೆ, ಇನ್ ಸೈಲೆನ್ಸ್ ಪೀಸ್ ಪ್ರಿವಿಲೆನ್ಸ್. ಸೊ ಯಾವುದೇ ಥರದ ಸಿಚುವೇಶನ್ ಬಂದರೂ ಕೂಡ ನೀವು ಸಾಲಿಟ್ಯೂಡ್, ಪೀಸಲ್ಲಿದ್ದು ನಿರ್ಧಾರನ ತಗೊಳ್ಳಿ. ಯಾವುದೇ ಥರದ ಡಿಸಿಷನ್ಸ್ ಇರ್ಬೋದು, ಪೀಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ನೀವು ಎಮೋಷ್ನಲ್ ಆಗಿಬಿಟ್ಟು ಡಿಸಿಷನ್ಸ್ ತೊಗೊಳ್ಳೋದಿರ್ಬೋದು, ಇಲ್ಲಾಂದರೆ ಗಾಬರಿ ಆಗೋದಿರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಪೀಸ್ ತುಂಬ ಅಗತ್ಯ ಇದೆ. ಮೆಡಿಟೇಷನ್ ಮಾಡಿ. ಸಾಲಿಟ್ಯೂಡ್ ಬಂದಿದೆ ಅಂತಂದರೆ ಯು ಹ್ಯಾವ್ ಟು ಡೂ ಮೆಡಿಟೇಷನ್. ಟ್ರಾನ್ಸ್ಫಾರ್ಮೇಷನ್ ಇದೆ ಇಲ್ಲಿ. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೆಲವೊಂದು ವಿಷಯಗಳನ್ನು ಲೆಟ್ಗೋ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಬದಲಾವಣೆಯನ್ನು ತರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ ಪೈಲ್ ನಂಬರ್ 2, ಯಾರು ಈ ಡೆಕ್ನ ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ ಮೊದಲಿಗೆ ಲವಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ ಡೈಸಿಂದ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1, ನಂಬರ್ 2 ಬರ್ತಾ ಇದೆ ಇಲ್ಲಿ. ಲವ್ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಆಪ್ಷನ್ಸ್ಗಳು ಬರ್ತಾ ಇದೆ. ಪೈಲ್ ನಂಬರ್ 2. ಓಕೆ, ಆಪ್ಷನ್ಸ್ ಇದೆ. ಮೇ ಬಿ ಲವ್ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಡಿಸಿಷನ್ಸ್ ತಗೊಳ್ಳುವಂತಹ ಅವಶ್ಯಕತೆ ಬರಬಹುದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮಗೆ ಕ್ಲಾರಿಟಿ ಸಿಗಬಹುದು. ಇನ್ನೊಂದು ಏನು ಅಂತಂದರೆ ಕೆಲವರು ಈ ರಿಲೇಷನ್ಶಿಪ್ಪಲ್ಲಿ ಸ್ಟಕ್ ಕೂಡ ಆಗ್ಬೋದು. ಲವ್ ರಿಲೇಷನ್ಶಿಪ್ಪಲ್ಲಿ ಸ್ಟಕ್ ಕೂಡ ಆಗ್ಬೋದು. ಲವ್ ರಿಲೇಷನ್ಶಿಪ್ ಆ್ಯಂಡ್ ಯಾವುದೇ ಥರದ ರಿಲೇಷನ್ಶಿಪ್ಪಲ್ಲಿ. ಓಕೆ, ಸೊ ಅಂತ ಎನರ್ಜಿನ ನೋಡ್ತಾ ಇದ್ದೀನಿ. ಲೈಕ್ ರಿಲೇಷನ್ಶಿಪ್ಪಲ್ಲಿ ಲೈಕ್ ಇದು ಬ್ಯಾಲೆನ್ಸು ಕೂಡ ಇರ್ಬೋದು, ಇಂಬ್ಯಾಲೆನ್ಸ್ ಕೂಡ ಇರ್ಬೋದು. ಓಕೆ, ಸ್ಟ್ರೆಸ್ಸನ್ನು ನೋಡ್ತಾ ಇದ್ದೀನಿ ನಾನು. ಪೈಲ್ ನಂಬರ್ 2 ರಿಲೇಷನ್ಶಿಪ್ ಸ್ವಲ್ಪ ನಿಮಗೆ ಸ್ಟ್ರೆಸ್ಸನ್ನು ಕೊಡ್ಬೋದು. ಓವರ್ ಆಲ್ ನಿಮ್ಮ ರಿಲೇಷನ್ಶಿಪ್ ಏನಿದೆ ನೋಡಿ, ಸ್ವಲ್ಪ ಸ್ಟ್ರೆಸ್ಸನ್ನು ಕೊಡಬಹುದು ನಿಮಗೆ. ಓಕೆ, ಬಟ್ ಪೀಸಿಂದ ನೀವು ಡಿಸಿಷನ್ಸ್ನ ಕೂಡ ತೊಗೊಳ್ಬೋದು. ಪೀಸಿಂದ ನಿಮಗೆ ಕ್ಲಾರಿಟಿ ಕೂಡ ಸಿಗಬಹುದು. ಓಕೆ, ಸೊ ಲೆಟ್ಸ್ ಸಿ ಲವ್ ರಿಲೇಷನ್ಶಿಪ್ಪಲ್ಲಿ ಪೈಲ್ ನಂಬರ್ 2ಗೆ ಏನು ಬರ್ತಾ ಇದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 10 ಆಫ್ ಕಾಯಿನ್ಸ್ ಇದೆ ಇಲ್ಲಿ. ವಾವ್. ಓಕೆ, 10 ಆಫ್ ವಾಂಡ್ಸ್, 10 ಎರಡಿದೆ ಇಲ್ಲಿ. What else? Pile number 2. The High Priestess.
ನಂಬರ್ 2 ಬಗ್ಗೆ ಮಾತಾಡಿದೆ ಆ್ಯಂಡ್ ಇಲ್ಲಿ ನಂಬರ್ 2 ಬಂತು. ಫೈಲ್ ನಂಬರ್ 2. ಸೊ ನೋಡಿ, ಕೆಲವರು ಯಾರ್ದು ಲವ್ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿತ್ತು ನೋಡಿ, ಅವರು ಮೂವ್ ಆನ್ ಆಗ್ತಾ ಇದ್ದಾರೆ. ಆ್ಯಂಡ್ ಇನ್ನು ಕೆಲವರು ಲವ್ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಮೇ ಬಿ ಬರುವ ದಿನಗಳಲ್ಲಿ ನಿಮ್ಮ ಪೇರೆಂಟ್ಸ್ಗೆ ಗೊತ್ತಿಲ್ಲದೆ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಪೇರೆಂಟ್ಸಿಗೆ ಗೊತ್ತಾಗ್ಬೋದು. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸ್ಪೆಷಲಿ ನಿಮ್ಮ ಫಾದರಿಗೆ. ಐ ಡೋಂಟ್ ನೋ ವೈ, ಬಟ್ ನನಗೆ ಇಲ್ಲಿ ಫಾದರ್ ಎನರ್ಜಿ ಸಿಗ್ತಾ ಇದೆ. ಪೈಲ್ ನಂಬರ್ 2. ಆ್ಯಂಡ್ ಕೆಲವರು ರಿಲೇಷನ್ಶಿಪ್ಪಲ್ಲಿ ಮೂವ್ ಆನ್ ಆಗ್ತಾ ಇದ್ದೀರಾ, ಮುಂದೆ ಹೋಗ್ತಾ ಇದ್ದೀರಾ. ಓಕೆ, ಸೊ ಇನ್ನು ಕೆಲವರಿಗೆ ಹೊಸ ಫ್ರೆಂಡ್ಸನ್ನು ನೀವು ಭೇಟಿ ಆಗ್ಬೋದು. ಮೇ ಬಿ ಇದು ನಿಮ್ಮ ನಿಮ್ಮ ಜಾಬಲ್ಲಿರ್ಬೋದು. ಹೊಸ ಕಲೀಗ್ಸ್ ನಿಮ್ಮ ಆಫೀಸಿಗೆ ಬಂದಾಗ ಮೇ ಬಿ ನಿಮ್ಮ ಕಂಪ್ನಿಯಲ್ಲಿ ಹೊಸ ಜನರು ಯಾರಾದರೂ ಬಂದರೆ ಇವರು ನಿಮ್ಮ ಒಳ್ಳೆಯ ಫ್ರೆಂಡ್ ಆಗ್ತಾರೆ. ಸೊ ಒಳ್ಳೆಯ ಒಂದು ರಿಲೇಷನ್ಶಿಪ್ನ ನೋಡ್ತಾ ಇದ್ದೀನಿ ನಾನು. ಲೈಕ್ ಫ್ರೆಂಡ್ಸ್ ಇರ್ಬೋದು. ಸ್ಪೆಷಲಿ ನನಗಿಲ್ಲಿ ಫ್ರೆಂಡ್ಸ್ ಹೆಚ್ಚು ಕಾಣ್ತಾ ಇದ್ದಾರೆ. ಓಕೆ, ರಿಲೇಷನ್ಶಿಪ್ಪಲ್ಲಿ ಫ್ರೆಂಡ್ಸ್ ಹೆಚ್ಚು ಕಾಣ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಎಸ್, ಇಲ್ಲಿ ನನಗೆ ಅನಿಸ್ತಾ ಇದೆ ಅಂತಂದರೆ ಲವ್ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟನ್ನು ನೋಡ್ತಾ ಇದ್ದೀನಿ. ಇನ್ನು ಕೆಲವರು ನಿಮ್ಮ ಲವ್ ಲೈಫ್, ನಿಮ್ಮ ಲವ್ ರಿಲೇಷನ್ಶಿಪ್ಪನ್ನು ಫ್ಯಾಮಿಲಿಗೆ ಹೇಳ್ತಾ ಇದ್ದೀರಾ. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪನ್ನು ನೀವು ತೊಗೊಳ್ತಾ ಇದ್ದೀರಾ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ. ಓಕೆ, ಸೊ ಇನ್ನು ಕೆಲವ್ರು ನಾನು ಹೇಳಬೇಕು ಅಂತ ಅಂದರೆ ಇಲ್ಲಿ ಫ್ಯಾಮಿಲಿ ರಿಯೂನಿಯನ್ ಇದೆ. ಓಕೆ, ಸೊ ಫ್ಯಾಮಿಲಿ ರಿಯೂನಿಯನ್ ಇದೆ. ನಿಮ್ಮ ಗೆಸ್ಟ್ ಹೌಸಲ್ಲಿ ನೀವು ನಿಮ್ಮ ಫ್ಯಾಮಿಲಿ ರಿಯೂನಿಯನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಆ್ಯನ್ಸಿಸ್ಟ್ರಿಯಲ್ ಹೋಮ್, ನಿಮ್ಮ ಪೂರ್ವಜರ ಮನೆಯಲ್ಲಿ ನೀವು ರಿಯೂನಿಯನ್ ಆಗುವಂಥ ಲಕ್ಷಣಗಳನ್ನು ನೋಡ್ತಾ ಇದ್ದೀನಿ ನಾನು. ಎಸ್, ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ವಾಟ್ ಎಲ್ಸ್? ಓಕೆ, ಇಲ್ಲಿ ದ ಹೈ ಪ್ರಿಸ್ಟೆಸ್ ಇದೆ. ಸೊ ಕೆಲವರಿಗೆ ಇಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಇದು ಪೈಲ್ ನಂಬರ್ 1 ಕೂಡ ಇತ್ತು. ಬಟ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತ ಅಂದರೆ, ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಕಾನ್ಫಿಡೆಂಟ್ ನೋಡ್ತಾ ಇದ್ದೀನಿ ನಾನು. ತುಂಬ ಬೋಲ್ಡ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಮನೆಯಲ್ಲಿ ಹೇಳುವಂಥದ್ದು. ಆ್ಯಂಡ್ ಮೊದಲು ನೀವು ತುಂಬಾ ಹೇಗೆ ಅಂತಂದರೆ ಮನೇಲಿ ಹೇಗೆ ಹೇಳೋದು ಭಯ ಪಡ್ತಾಯಿದ್ರಿ. ಬಟ್ ಬರುವ ಸಮಯ ಏನಿದೆ ನೋಡಿ, ನೀವು ನಿಮ್ಮ ಲವ್ ರಿಲೇಷನ್ಶಿಪ್ ಏನಿದೆ ನೋಡಿ ಅದನ್ನ ನಿಮ್ಮ ಮನೆಯಲ್ಲಿ ಹೇಳ್ತಾ ಇದ್ದೀರಾ. ಓಕೆ, ಸೊ ಇದೇ ನಿಮಗೆ ಸ್ವಲ್ಪ ಏನು ಅನಿಸುತ್ತೆ ಅಂತಂದರೆ ನನಗೆ ಸ್ವಲ್ಪ ಸ್ಟ್ರೆಸ್ಸನ್ನು ಕೊಡಬಹುದು. ಓಕೆ, ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾನು ಹೇಳಿದೆ ಅಲ್ವಾ, ಸೆಲ್ಫ್ ಲವ್, ಸೆಲ್ಫ್ ಕೇರ್. ಆ್ಯಂಡ್ ಬರುವ ಸಮಯಗಳಲ್ಲಿ ನಿಮಗೆ ನಿಮ್ಮ ಈ ಒಂದು ರಿಲೇಷನ್ಶಿಪ್ ಏನಿದೆ ನೋಡಿ ನಿಮಗೆ ಬರ್ಡನ್ ಅಂತ ಅನಿಸ್ಬಹುದು. ಲೈಕ್ ನಾನು ಕರಿಯರನ್ನು ನೋಡೋದಾ ಅಲ್ಲ ನಾನು ಪ್ರೀತಿನ ನೋಡೋದಾ ಅನ್ನೋದು. ಸೊ ಸ್ವಲ್ಪ ಇಂಬ್ಯಾಲೆನ್ಸ್, ಅದೇ ನಾನು ಹೇಳಿದೆ ಅಲ್ವಾ, ಇಲ್ಲಿ ಇಂಬ್ಯಾಲೆನ್ಸನ್ನು ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ ಬರುವ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸನ್ನು ನೋಡ್ತಾ ಇದ್ದೀನಿ. ಪೀಸಿಂದ ಇಲ್ಲಿ ನಿಮಗೆ ಲವ್ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಥರ ನೀವು ಡಿಸಿಷನ್ ಏನಿದೆ ನೋಡಿ ಆತುರ ಪಟ್ಟು ತಗೊಳ್ಬೇಡಿ ಒಂದು. ಆ್ಯಂಡ್ ಪ್ಲ್ಯಾನ್ ಮಾಡಿ ಆ್ಯಂಡ್ ಸರಿಯಾದ ಡಿಸಿಷನ್ಸ್ನ ತೊಗೊಳ್ಳಿ. ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗಬೇಡಿ. ಓಕೆ, ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ನಿಮಗೆ ಚೂಸ್ ಮಾಡೋದಕ್ಕೆ ಸಿಗ್ಬೋದು. ಥರ್ಡ್ ಪಾರ್ಟಿನ ಚೂಸ್ ಮಾಡ್ತೀರಾ, ಇಲ್ಲ ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡ್ತೀರಾ. ಇಲ್ಲಾಂದರೆ ಯಾರು ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀರಾ ನೋಡಿ ಅವರನ್ನು ಚೂಸ್ ಮಾಡ್ತೀರಾ, ಇಲ್ಲ ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡ್ತೀರಾ ಅನ್ನೋದು. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಎಸ್, ಇಲ್ಲಿ ಕಮ್ಯುನಿಕೇಷನ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರುವ ಸಮಯದಲ್ಲಿ ಕಮ್ಯುನಿಕೇಷನ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಸೊ ಲೆಟ್ಸ್ ಸಿ ನಿಮ್ಮ ಕರಿಯರಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ. ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್.
ಓಕೆ, ನಂಬರ್ 4 ಇದೆ, ಕರಿಯರಲ್ಲಿ ನಿಮಗೆ ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇದೆ. ಓಕೆ, ಕರಿಯರಲ್ಲಿ ಸ್ಥಿರತೆ ಬರ್ತಾ ಇದೆ, ಕರಿಯರಲ್ಲಿ ಕಂಫರ್ಟೇಬಲ್ ಲೈಫನ್ನು ನೋಡ್ತಾ ಇದ್ದೀನಿ. ಕರಿಯರ್ ಲೈಕ್ ಅದು ಫೈನಾನ್ಷಿಯಲಿ ಇರಬಹುದು. ಓಕೆ, ಫೈನಾನ್ಷಿಯಲಿ ಮನಿ ಸ್ಟೇಬಲ್ ಆಗುವಂಥದ್ದು, ಮನಿ ನಿಲ್ಲುವಂಥದ್ದು, ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಸೇವ್ ಮಾಡ್ತಾ ಇದ್ದೀರಾ, ಆ್ಯಂಡ್ ತುಂಬ ನೀವು ಕಂಜೂಸ್ ಕೂಡ ಆಗ್ತಾ ಇದ್ದೀರಾ. ಓಕೆ, ಸೊ ಅಂಥ ಎನರ್ಜಿನ ನೋಡ್ತಾ ಇದ್ದೀನಿ. ತುಂಬ ಕಂಜೂಸ್ ಅಂತ ಹೇಳೋದೆ, ಕಂಜೂಸ್ ಆ್ಯಂಡ್ ಆಸೆ ಬುರುಕ ಆಗಬೇಡಿ, ಆಸೆ ಬುರುಕಿ ಆಗಬೇಡಿ. ಓಕೆ, ಅಂತಂದರೆ ನಿಮಗೆ ಎಷ್ಟು ಕೊಡೋದಿದೆ ನೋಡಿ ಅಷ್ಟು ಕೊಡಿ. ನಿಮಗೆ ನೀವೆಷ್ಟು ಇನ್ವೆಸ್ಟ್ ಅಂತಂದರೆ ನಿಮ್ಮ ಜೊತೆ ನೀವೆಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಏನಾದರೂ ನಿಮಗೆ ವಸ್ತು ತೊಗೊಳ್ಬೇಕು ಅಗತ್ಯ ಇದೆ, ಬಟ್ ನೀವು ತೊಗೊಳ್ತಾ ಇಲ್ಲ, ಹಣ ಖರ್ಚೆ ಆಗುತ್ತೆ ಅಂತ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಲೆಟ್ಸ್ ಸಿ ಕರಿಯರಲ್ಲಿ ಏನು ಬರ್ತಾ ಇದೆ. ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಜಡ್ಜ್ಮೆಂಟ್, ಇಲ್ಲಿ ಚಾಯ್ಸಸ್, ಕರಿಯರ್ ಚಾಯ್ಸಸ್ ಬರ್ತಾ ಇದೆ. ಓಕೆ, ಪೈಲ್ ನಂಬರ್ 2. ದ ಮೂನ್. ಓಕೆ, ಪೈಲ್ ನಂಬರ್ 2. Two of coins really. The star. ಓಕೆ, ಸೊ ಕೆಲವ್ರದ್ದು ನಿಮ್ಮ ಕರಿಯರನ್ನು ಇಟ್ಕೊಂಡು ಏನು ಫುಲ್ಫಿಲ್ಮೆಂಟ್ ಇದೆ ನೋಡಿ, ಅಂತಂದರೆ ಏನು ವಿಶ್ ಇದೆ ನೋಡಿ, ಅದು ಫುಲ್ಫಿಲ್ ಆಗುತ್ತೆ. ಬಿಕಾಸ್ ದ ಸ್ಟಾರ್ ಬಂದಿದೆ. ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ, ವಿಶ್ ಮಾಡಿ ಪೈಲ್ ನಂಬರ್ 2. ಓಕೆ, ರೈಟ್ ನಾವು ಪೈಲ್ ನಂಬರ್ 2 ವಿಶ್ ಮಾಡಿ. ಓಕೆ, ಸೊ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಓಕೆ, ಇಲ್ಲಿ ನಾನು ಆನಂದ ಬಾಷ್ಪನ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2. ರೈಟ್ ನಾವು ನೀವು ತುಂಬಾ ಡಿಸಪಾಯಿಂಟ್ಮೆಂಟ್ ಇರ್ಬೋದು ನಿಮ್ಮ ಕರಿಯರಲ್ಲಿ, ಅಂತಂದರೆ ನೀವು ಅಂದ್ಕೊಂಡ ರೀತಿಯಲ್ಲಿ ಆಗ್ತಾ ಇಲ್ಲ, ಬೇರೆ ಜಾಬನ್ನು ಚೂಸ್ ಮಾಡಬೇಕಾ ಬೇಡವಾ ಅನ್ನೋದು. ಸೊ ಚಾಯ್ಸ್ ನಿಮ್ಗೆ ಬರ್ತಾ ಇದೆ. ಪೈಲ್ ನಂಬರ್ 2. ಪೈಲ್ ನಂಬರ್ 2 ನಿಮ್ಮ ಕರಿಯರಲ್ಲಿ ಚಾಯ್ಸ್ ಬರ್ತಾ ಇದೆ. ಓಕೆ, ಚಾಯ್ಸ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಏಂಜಲ್ಸ್ ಇನ್ನೊಂದು ಅವಕಾಶನ ಕೊಡ್ತಾ ಇದ್ದಾರೆ. ನೀವು ಸೆಕೆಂಡ್ ಚಾನ್ಸನ್ನು ಕೊಡ್ತಾ ಇದ್ದಾರೆ ನಿಮಗೆ, ಇನ್ನೊಮ್ಮೆ ಟ್ರೈ ಮಾಡೋದಕ್ಕೆ. ಪೈಲ್ ನಂಬರ್ 2. ಓಕೆ, ಇಲ್ಲಿದೆ ದ ಮೂನ್ ಇದೆ ಇಲ್ಲಿ. ಸೊ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2 ಕರಿಯರ್ ರಿಲೇಟೆಡ್ ನೀವು ತುಂಬಾ ಎಮೋಷನ್ಸ್ ಆಗಬಹುದು. ಓಕೆ, ಆ್ಯಂಡ್ ಲೈಕ್ ಚಾಯ್ಸಸಲ್ಲಿ ನೀವು ಸ್ಟಕ್ ಆಗ್ಬೋದು. ಮೇ ಬಿ ಚಾಯ್ಸ್ ಮಾಡೋದಕ್ಕೆ ನಿಮಗೆ ಕಷ್ಟ ಅಂತ ಅನಿಸ್ಬೋದು. 2 ಜಾಬ್ ಇದೆ, ಜಾಬ್ ಬಿಡೋದು ಬೇಡವಾ ಅನ್ನೋದು. ಬಿಕಾಸ್ ಇಲ್ಲಿ 2 ಆಫ್ ಕಾಯಿನ್ಸ್ ಕೂಡ ಇದೆ. ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು. ಕೆಲವರಲ್ಲಿ 2 ಜಾಬ್ ಇರಬಹುದು. ಓಕೆ, ಸೊ 2 ಜಾಬಲ್ಲಿ ಯಾವುದನ್ನು ಚೂಸ್ ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋದು. ಇದನ್ನ ಚೂಸ್ ಮಾಡಲಾ ಅಲ್ಲ ಇದನ್ನು ಬಿಡಲಾ ಅನ್ನೋದು ಚಾಯ್ಸಸ್. ಇಲ್ಲಿ ಕರಿಯರ್ ಚಾಯ್ಸಸ್ ಇದೆ ಇಲ್ಲಿ ಪೈಲ್ ನಂಬರ್ 2 ನಿಮಗೆ. ಓಕೆ, ಕರಿಯರ್ ಚಾಯ್ಸಸ್ ಇದೆ ನಿಮಗೆ. ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕೇಳ್ತಾ ಇದೆ ನಿಮ್ಮ ಕರಿಯರ್. ಯಾರಾದರೂ 2 ಕೆಲಸ ಮಾಡ್ತಾರೆ ಅಂತಂದರೆ ಆಲ್ರೆಡಿ ನೀವು ಏನು ಜಾಬ್ ಮಾಡ್ತಾ ಇದ್ದೀರಾ, ಬಟ್ ಸ್ಟಿಲ್ ನಿಮ್ಮಲ್ಲಿ ಒಂದು ಸ್ಮಾಲ್ ಬಿಸ್ನೆಸ್ ಇದೆ ಕೂಡ. ಸೊ ಅದು ಟೈಮನ್ನು ಕೇಳುತ್ತೆ ನಿಮಗೆ ಬರುವ ಸಮಯದಲ್ಲಿ. ಓಕೆ, ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮಗೆ ಕಷ್ಟ ಅಂತ ಅನ್ನಿಸ್ಬಹುದು. ಓಕೆ, ಬಟ್ ದ ಸ್ಟಾರ್ ಕಾರ್ಡ್ ಇದೆ ಇಲ್ಲಿ. ನಿಮ್ಮ ಕರಿಯರ್ ಈಸ್ ಪ್ರೊಟೆಕ್ಟೆಡ್, ಯುವರ್ ಕರಿಯರ್ ಈಸ್ ಪ್ರೊಟೆಕ್ಟೆಡ್, ಯುವರ್ ಕರಿಯರ್ ಈಸ್ ಸೆಕ್ಯೂರ್. ಪೈಲ್ ನಂಬರ್ 2. ಓಕೆ, ಸೊ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಆಪ್ಷನ್ಸ್ ಇದೆ ನಿಮಗೆ. ಓಕೆ, ಸೊ ರೈಟ್ ನಾವು ಯಾವುದು ನಿಮಗೆ ಆಫರ್ ಬಂದಿದೆ ನೋಡಿ, ಅದನ್ನು ಒಂದು ಸಲ ನೋಡಿ. ರೈಟ್ ನಾವು ಇವಾಗ ನಿಮ್ಮಲ್ಲಿ ಇನ್ನೂ ಚಾಯ್ಸಸ್ ಇದೆ ಅಂತಂದರೆ ಅದರ ಮೇಲೆ ಸ್ವಲ್ಪ ನಿಮಗೆ ಗಮನನ ಹರಿಸೋದಕ್ಕೆ ಹೇಳ್ತಾ ಇದ್ದಾರೆ. ಎಸ್,
ಸೊ ಇಲ್ಲಿ ನಿಮ್ಮ ಕರಿಯರ್ ರಿಲೇಟೆಡ್ ಏನಾದರೂ ಗೋಲ್ ಇದ್ದರೆ ಅದನ್ನ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗ್ಬಿಡಿ. ಪೈಲ್ ನಂಬರ್ 2. ಓಕೆ, ಸಮ್ವನ್ ಈಸ್ ಸ್ನೀಕಿಂಗ್ ಯು. ಸೊ ಏನು ಮಾಡ್ತಾ ಇದ್ದಾನೆ, ಇವನ ಲೈಫಲ್ಲಿ ಹೇಗಿದ್ದಾರೆ ಅನ್ನೋದು ನಿಮ್ಮನ್ನು ಯಾರೋ ಇಲ್ಲಿ ಸ್ನೀಕ್ ಮಾಡ್ತಾ ಇದ್ದಾರೆ. ಪೈಲ್ ನಂಬರ್ 2 ಕರಿಯರಲ್ಲಿ ಏನು ನಡೀತಾ ಇದೆ ಅನ್ನೋದು. ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಲೈಕ್ ನೀವು ಒಂದು ಕಡೆ ಕೂತ್ಕೊಂಡೇ ಇದ್ದೀರಾ ಅಂತಂದರೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಆ್ಯಂಡ್ ಸೊ ಎನರ್ಜಿನ ಬ್ಯಾಲೆನ್ಸ್ ಮಾಡಿ. ಓಕೆ, ಬಟ್ ಕರಿಯರ್ ಚಾಯ್ಸಸ್ ಅಂತೂ ಇದೆ ನಿಮಗೆ. ಕರಿಯರ್ ಚಾಯ್ಸಸ್ ಇದೆ ಆ್ಯಂಡ್ ಇದು ನಿಮ್ಮನ್ನು ಟ್ರಾನ್ಸ್ಫಾರ್ಮೇಷನ್ ಕೂಡ ಮಾಡ್ಬೋದು ಈ ಕರಿಯರ್. ನನಗೆ ಆ ಥರ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ ಹೆಲ್ತಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ. ಪೈಲ್ ನಂಬರ್ 2. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಂಬರ್ 2 ಅಗೇನ್ ಬ್ಯಾಲೆನ್ಸ್, ಹೆಲ್ತಲ್ಲಿ ಬ್ಯಾಲೆನ್ಸನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಪೈಲ್ ನಂಬರ್ 2. ಸೊ ಹೆಲ್ತಲ್ಲಿ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್. ಸರಿಯಾದ ಡಯಟನ್ನು ಫಾಲೋ ಮಾಡಿ. ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ಅವರ ಹೆಲ್ತಲ್ಲಿ ಏನು ಬರ್ತಾ ಇದೆ. ದ ಹರ್ಮಿಟ್. ಓಕೆ, ಹೀಲಿಂಗ್ ಬರ್ತಾ ಇದೆ. ಒಂದು ಹೇಳಬೇಕು ಅಂತಂದರೆ ನಾನು ಹೀಲಿಂಗ್ ಬರ್ತಾ ಇದೆ ಆ್ಯಂಡ್ ಹೆಲ್ತಲ್ಲಿ ಯಾರು ದೇವರಲ್ಲಿ ಪ್ರೇಯರ್ ಮಾಡ್ತಾ ಇದ್ರೆ ನೋಡಿ, ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನಿಮ್ಮ ಸ್ಪಿರಿಟ್ ಗೈಡ್, ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ರಿಗಾರ್ಡಿಂಗ್ ನಿಮ್ಮ ಹೆಲ್ತ್ ಬಗ್ಗೆ. ಓಕೆ, ಸೊ ಪೈಲ್ ನಂಬರ್ 2. ದ ಡೆವಿಲ್. ಪೈಲ್ ನಂಬರ್ 2 ಹ್ಯಾಬಿಟ್ಸ್. ಯಾವ ಥರದ ಹ್ಯಾಬಿಟ್ಸ್ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ಈ ಹ್ಯಾಬಿಟ್ಸ್ ಬಂದರೂ ಕೂಡ ನೀವಿಂದ ಹೊರಗೆ ಬರ್ತೀರಾ. ಸೊ ಐ ಆಮ್ ಥಿಂಕಿಂಗ್ ದ್ಯಾಟ್ ಪೈಲ್ ನಂಬರ್ 2 ನೋಡಿ ಯಾವ ಥರದ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ, ಯಾವ ಥರ ಹ್ಯಾಬಿಟ್ಸ್ ಇದೆ ಅನ್ನೋದನ್ನು ನೋಡಿ. ಸರಿಯಾದ ಟೈಮಿಗೆ ಊಟ ಮಾಡ್ತಾ ಇದ್ದೀರಾ, ಸರಿಯಾದ ಟೈಮ್ಗೆ ತಿಂತಾ ಇದ್ದೀರಾ ಅನ್ನೋದನ್ನು ನೋಡಿ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಇರ್ಬೋದು. ಯಾವ ಫುಡ್ಡನ್ನು ಹೆಚ್ಚು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಬಿಕಾಸ್ ದ ಡೆವಿಲ್ ಕಾರ್ಡ್ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಡೆವಿಲ್ ಏನಿದೆ ನೋಡಿ, ಬ್ಯಾಡ್ ಹ್ಯಾಬಿಟ್ಸನ್ನು ಕೂಡ ಹೇಳುತ್ತೆ. ಲೈಕ್ ಸ್ಮೋಕಿಂಗ್ ಇರ್ಬೋದು, ಡ್ರಿಂಕಿಂಗ್ ಇರಬಹುದು ಆ್ಯಂಡ್ ಸಮ್ ಅದರ್ಸ್ ಲೈಕ್ ಬ್ಯಾಡ್ ಹ್ಯಾಬಿಟ್ಸ್, ಬೇರೆ ಬೇರೆ ವೀಡಿಯೋಸ್ಗಳನ್ನು ನೋಡುವಂಥದ್ದು. ಬಿಕಾಸ್ ನಿಮ್ಮ ಕಣ್ಣಿಗೆ ನೀವು ಯಾವುದನ್ನು ತೋರಿಸ್ತಾ ಇದ್ದೀರ ಅನ್ನೋದನ್ನು ನೋಡಿ. ಬಿಕಾಸ್ ಅದು ಕೂಡ ಬಾಡಿ ಕೂಡ ಅದನ್ನು ಅಬ್ಸರ್ವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ. ಪೈಲ್ ನಂಬರ್ 2 ಇಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಬ್ಯಾಡ್ ಪ್ಯಾಟರ್ನ್ಸ್ ಇದೆ. ಸೊ ಯಾವ ಪ್ಯಾಟರ್ನ್ನ ಪದೇ ಪದೇ ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ರೈಟ್ ನಾವು ನಿಮ್ಮ ಹೆಲ್ತಲ್ಲಿ ಪ್ರಾಬ್ಲಮ್ ಇದ್ದರೆ ನೀವು ಇಂಬ್ಯಾಲೆನ್ಸ್ ಎನರ್ಜಿಯಲ್ಲಿದ್ದೀರಾ. ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫನ್ನು ಎರಡನ್ನು ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಇದು ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದೀನಿ ಪೈಲ್ ನಂಬರ್ 2. ಇಲ್ಲ ಅಂದರೆ ಬರುವ ದಿನಗಳಲ್ಲಿ ನಿಮಗೆ ಇಂಬ್ಯಾಲೆನ್ಸನ್ನು ನೀವು ಕಾಡಬಹುದು, ಹೆಲ್ತಲ್ಲಿ ಮತ್ತು ಪ್ರಾಬ್ಲಮ್ ಬರ್ಬೋದು. ಓಕೆ, ಸೊ ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ ಏನು ಅಂತಂದರೆ ಹೆಲ್ತ್ ಈಸ್ ವೆಲ್ತ್. ಹೆಲ್ತನ್ನು ಮೊದಲು ನೋಡ್ಕೊಳ್ಳಿ, ಹೆಲ್ತಿಗೆ ಮೊದಲೇ ಪ್ರಯಾರಿಟಿನ ಕೊಡಿ. ಓಕೆ, ಅಂತಂದರೆ ಏನು ಗೊತ್ತಾ, ಫಾರ್ ಎಕ್ಸಾಂಪಲ್ ಅದೇ ಹೇಳ್ತೀನಿ ನಾನು. ಸೊ ನನಗೇನಾದರೂ ಪರ್ಸ್ನಲ್ ರೀಡಿಂಗ್ ಮಾಡಬೇಕು ಅಂತ ಇದ್ದರೆ ಅದಕ್ಕೊಂದು ಟೈಮನ್ನು ನಾನು ಮೀಸಲು ಮಾಡಿದ್ದೀನಿ. ಇವತ್ತೇ ಮಾಡ್ತೀನಿ ನಾನು ಯಾವಾಗ ಪರ್ಸ್ನಲ್ ರೀಡಿಂಗ್ ಮಾಡ್ತೀನಿ ನೋಡಿ, ಅವತ್ತು ನಾನು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ. ಬಿಕಾಸ್ ನನಗೆ ಸಮಯನ ಅಡ್ಜಸ್ಟ್ ಮಾಡಬೇಕು, ಸಮಯನ ಬ್ಯಾಲೆನ್ಸ್ ಮಾಡಬೇಕು. ಬಿಕಾಸ್ ಐ ಆಮ್ ಅ ಫ್ಯಾಮಿಲಿ ಪರ್ಸನ್. ಸೊ ಅದಕ್ಕೂ ಕೂಡ ಟೈಮ್ ಕೊಡಬೇಕು, ರೈಟ್? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ. ಹೆಲ್ತ್ ಈಸ್ ವೆಲ್ತ್, ಇದನ್ನ ಬರೆದಿಡಬೇಕಾದ್ರೆ ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಹೆಚ್ಚು ಲೈಕ್ ಯಾವ ಥರದ ಫುಡ್ಡನ್ನು ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬಾ ಹೈ ಟೆಂಪರ್ಡ್, ಲೈಕ್ ತುಂಬಾ ಸ್ಪೈಸಿ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದರೆ
ಸೊ ಅದರಿಂದ ನಿಮಗೆ ತೊಂದರೆ ಆಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೌಂಡ್ರೀಸ್ನ ಕ್ರಿಯೇಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವು ಕ್ರಿಯೇಟ್ ಮಾಡ್ತೀರಾ ಕೂಡ ಫೈಲ್ ನಂಬರ್ 2. ಬಿಕಾಸ್ ಇಂಬ್ಯಾಲೆನ್ಸ್ ಆದಾಗಲೇ ನಾವು ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ನಮ್ಮ ಲೈಫಲ್ಲಿ ಅಂತಹ ಏನಾದರೂ ವಿಷಯ ಬಂದಿಲ್ಲ ಅಂತಂದರೆ ನಾವು ಮುಂದೆ ಹೋಗೋದೇ ಇಲ್ಲ, ರೈಟ್? ಸೊ ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ನಿಮ್ಮ ಹೆಲ್ತಲ್ಲಿ ಇಂಬ್ಯಾಲೆನ್ಸ್ ಬಂದರೂ ಕೂಡ ನೀವು ಅದನ್ನು ಬೌಂಡ್ರೀಸನ್ನು ಸೆಟ್ ಮಾಡ್ತೀರಾ ನೀವು. ಆ್ಯಂಡ್ ಸೊ ಏನು ಗೊತ್ತಾ, ನಿಮ್ಮ ಹೆಲ್ತ್ ನಿಮಗೆ ಲೆಸನನ್ನು ಕಲಿಸುತ್ತೆ ಒಂದು ವೇಳೆ ನೀವು ಹೆಲ್ತ್ ಮೇಲೆ ಹೆಚ್ಚಿನ ಗಮನ ಕೊಟ್ಟಿಲ್ಲ ಅಂತಂದರೆ. ಥ್ಯಾಂಕ್ ಯು. ವಾಟ್ ಎಲ್ಸ್ ಇನ್ ಹೆಲ್ತ್? 3 of Swords ನೋಡಿ. 3 of Swords ಇದೆ ಇಲ್ಲಿ. ಸೊ ನರ್ಚರ್ ಯುವರ್ ಸೆಲ್ಫ್ ಫೈಲ್ ನಂಬರ್ 2. ನಿಮಗೆ ಒಂದೇ ಹೇಳ್ತೀನಿ ನಾನು, ಏನು ಅಂತಂದರೆ ನರ್ಚರ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಆದಷ್ಟು ಹೀಲ್ ಮಾಡಿ. ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದನ್ನು ನೋಡಿ. ನಿಮ್ಮ ಎಮೋಷನ್ಸ್ನ ಚೆಕ್ ಮಾಡ್ತಾ ಇರಿ. ಇದು ಫೈಲ್ ನಂಬರ್ 1ಗೆ ಕೂಡ ಬಂದಿತ್ತು. ನಿಮ್ಮ ಎಮೋಷನ್ಸ್ನ ಚೆಕ್ ಮಾಡ್ತಾ ಇರಿ. ಆ್ಯಂಡ್ ಏನು ಅಂತಂದರೆ ಗಿಲ್ಟಿ ಫೀಲ್ ಮಾಡೋದು. ಏನು ಅಂತಂದರೆ ಇವಾಗ ನೀವು ಅಂದ್ಕೊಂಡಿದ್ರಿ ನಾನು ಮೆಡಿಟೇಷನ್ ಮಾಡ್ತೀನಿ, ಇಲ್ಲ ನೀವು ಅಂದ್ಕೊಂಡ್ರಿ ನಾನು ಯೋಗ ಮಾಡ್ತೀನಿ, ಬಟ್ ನೀವೇನು ಮಾಡಿದ್ರಿ, ಯೋಗ ಮಾಡಿಲ್ಲ. ಬಟ್ ಲೇಟರ್ ನಿಮಗೆ ರಿಗ್ರೆಟ್ ಆಗ್ತಾಯಿದೆ, ಅಯ್ಯೋ ನಾನು ಯೋಗ ಮಾಡಬೇಕಿತ್ತು, ನಾನು ಮೆಡಿಟೇಷನ್ ಮಾಡಬೇಕಿತ್ತು, ನಾನು ಈ ತಿಂಡಿ ತಿನ್ನಬಾರ್ದಿತ್ತು, ಅದು ತಿನ್ನಬಾರ್ದಿತ್ತು ಅನ್ನೋದನ್ನು ಅದನ್ನ ಇವಾಗಲೇ ಮೇಂಟೈನ್ ಮಾಡಿ. ನಿಮಗೆ ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇದೆ. ಬಿಕಾಸ್ ದ ಹರ್ಮಿಟ್ ಕಾರ್ಡ್ ಇಲ್ಲಿ ಬಂದಿದೆ. ಸಾಲಿಟ್ಯೂಡ್ ಮಾಡುವಂಥ ಅವಶ್ಯಕತೆ ಇದೆ ಫೈಲ್ ನಂಬರ್ 2 ನಿಮಗೆ. ಮೆಡಿಟೇಷನ್ ಮಾಡಿ. ಓಕೆ, ಸೊ ನೋಡಿ ಬ್ಯಾಡ್ ಹ್ಯಾಬಿಟ್ ಯಾವುದು ಅನ್ನೋದನ್ನು ನೋಡಿ, ಬ್ಯಾಡ್ ಪ್ಯಾಟರ್ನ್ ಅನ್ನೋದನ್ನು ನೋಡಿ. ಆ್ಯಂಡ್ ನಿಮ್ಮ ಹೆಲ್ತನ್ನು ಪ್ರೊಟೆಕ್ಟ್ ಮಾಡಿ. ಸಮ್ವನ್ ಇದೂ ಫೈಲ್ ನಂಬರ್ 1ಅಲ್ಲಿ ಕೂಡ ಬಂದಿತ್ತು, ಬಟ್ ನಿಮ್ಮಲ್ಲೂ ಕೂಡ ಇದೆ. ಎಲ್ಲರೂ ಹಿತೈಷಿಗಳೇ ಇರೋದಿಲ್ಲ, ರೈಟ್? ಸೊ ಎಲ್ಲರೂ ಒಳ್ಳೆ ಬಯಸುವವರೇ ಇರೋದಿಲ್ಲ, ರೈಟ್? ನಮ್ಮನ್ನು ನಾವು ಮೊದಲು ಹೆಲ್ಪ್ ಮಾಡಿದರೆ ಮಾತ್ರ ಇನ್ನೊಬ್ಬರನ್ನ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ಸೊ ಫಸ್ಟ್ ಆಫ್ ಆಲ್ ಫಿಲ್ ಯುವರ್ ಕಪ್ಸ್ ಫೈಲ್ ನಂಬರ್ 2, ದೆನ್ ಫಿಲ್ ಅದರ್ಸ್. ಮತ್ತೆ ಬೇರೆಯವರ ಕಪ್ಪನ್ನು ಫಿಲ್ ಮಾಡಿ. ಓಕೆ, ಮೊದಲು ನಿಮ್ಮ ಕಪ್ಪನ್ನು ಫಿಲ್ ಮಾಡಿ. ಓಕೆ, ಫೈಲ್ ನಂಬರ್ ಸೊ ಆದಷ್ಟು ಸನ್ ಬಾತ್ ತಗೊಳ್ಳುವಂಥದ್ದು ಮಾಡಿ. ಸನ್ ಬಾತ್ ನಿಮ್ಮ ಬಾಡಿಗೆ, ಫುಲ್ ಬಾಡಿಗೆ ಲೈಕ್ ಏನು ಹೇಳ್ತಾರೆ, ಫುಲ್ ಬಾಡಿಗೆ ಒಂದು ಸೂರ್ಯ ದೇವರ ಕಿರಣಗಳೇನಿದೆ ನೋಡಿ ಅದು ಬೀಳಲಿ. ಓಕೆ, ಮನೆ ಒಳಗಡೆನೆ ಕಿಟಕಿ ಬಾಗಿಲುಗಳನ್ನು ಎಲ್ಲೇ ಮುಚ್ಚಿ ಕೂತ್ಕೊಳ್ಳೋದು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಕಿಟಕಿ ಬಾಗಿಲುಗಳನ್ನು ತೆರೀರಿ, ಒಳ್ಳೆ ಹೇರ್ ಬರಲಿ ಒಳಗಡೆ. ಓಕೆ, ಅಂತ ಎನರ್ಜಿನ ನಾನಿಲ್ಲಿ ರೈಟ್ ನಾವು ನೋಡ್ತಾ ಇದ್ದೀನಿ. ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಇದೆ, ಮೇಜರ್ ಇಶ್ಯೂ ಇದೆ ರೈಟ್ ನಾವು ನನಗೆ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಹೆಲ್ತಲ್ಲಿ. ನೆಗೆಟಿವ್ ಥಾಟ್ಸ್ ಇರ್ಬೋದು ಫೈಲ್ ನಂಬರ್ 2. ನಿಮ್ಮ ನೆಗೆಟಿವ್ ಥಾಟ್ಸನ್ನು ಕಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ, ಬೌಂಡ್ರೀಸ್ನ ಸೆಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ. ಅಂತಂದರೆ ಯಾವ ಹೊತ್ತಿಗೆ ನಾನು ಮಲಗಬೇಕು, ಯಾವ ಹೊತ್ತಿಗೆ ನಾನು ಹೇಳಬೇಕು, ಯಾವ ಹೊತ್ತಲ್ಲಿ ನಾನು ತಿನ್ನಬೇಕು. ಸೊ ಎಸ್, ಇಲ್ಲಿ ಬ್ಯಾಲೆನ್ಸ್ ಎನರ್ಜಿ ಜಾಸ್ತಿ ಇದೆ. ಸೊ ಎಸ್, ಫೈಲ್ ನಂಬರ್ 2. ಸೊ ಲೆಟ್ಸ್ ಸಿ ನಿಮಗೆ ಓವರ್ ಆಲ್ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಲೆಟ್ಸ್ ಸಿ. ಥ್ಯಾಂಕ್ ಯು ಆರ್ಕ್ಏಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್. Angel of truth and honesty. I live in my truth and honestly communicate what is on my mind with ease. I effortlessly find the words to express my truth and speak equivalently and lovingly. I surround myself with people who are not afraid of to honestly express themselves. Amazonite, are you holding back something you need to say? The truth about a certain matter needs to be spoken. Honesty is important at this time. Have the courage to speak up with grace. Loving words have the power to heal or improve situations. So right now, ಲವ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಕರಿಯರ್ ಇರ್ಬೋದು, ಹೆಲ್ತಲ್ಲಿ ಇರ್ಬೋದು, ಏನಾದರೂ ನೀವು ಹೇಳಬೇಕು ಅಂತ ಇದ್ದೀರಾ, ಅದನ್ನ ಹೋಲ್ಡಲ್ಲಿ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಇವಾಗ ಹೇಳುವಂಥ ಅವಶ್ಯಕತೆ ಇದೆ. ಇವಾಗ ಆನೆಸ್ಟಿ ತುಂಬ ಇಂಪಾರ್ಟೆಂಟ್. ಪ್ರಾಮಾಣಿಕತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹ್ಯಾವ್ ಅ ಕರೇಜ್ ಅನ್ನೋದೇ ನಾನು ಹೇಳಿದಾಗ ಕಮ್ಯುನಿಕೇಷನ್ ಬಗ್ಗೆ ಕೂಡ ಮಾತಾಡ್ತೆ ಅಂತ ಅನಿಸುತ್ತೆ ನಾನು. ಸೊ ಇಲ್ಲಿ ನಿಮಗೆ ಹ್ಯಾವ್ ಅ ಕರೇಜ್ ಟು ಸ್ಪೀಕ್ ವಿತ್ ಗ್ರೇಸ್. ಲವಿಂಗ್ ವರ್ಡ್ಸ್ ಹ್ಯಾವ್ ದ ಪವರ್ ಟು ಹೀಲ್ ಆರ್ ಇಂಪ್ರೂವ್ ಸಿಚುವೇಶನ್. ಸೊ ಇದು ನಿಮ್ಮ ಹೆಲ್ತಿಗೆ ಕೂಡ ಆಯಿತು, ನಿಮ್ಮ ಕರಿಯರಿಗೆ ಕೂಡ ಆಯಿತು, ನಿಮ್ಮ
ಲವ್ ರಿಲೇಷನ್ಶಿಪ್ ಕೂಡ ಆಯಿತು. ಸೊ ಲವ್ವಿಂಗ್ ವರ್ಡ್ ಬೇರೆಯವ್ರ ಜೊತೆ ಅಂತಲೂ ಅಲ್ಲ, ನಿಮ್ಮ ಜೊತೆ ನೀವು ಯಾವ ಥರದ ಸೆಲ್ಫ್ ಟಾಕ್ ಮಾಡ್ತಾ ಇದ್ದೀರಾ ನೋಡಿ, ಅದಕ್ಕೆ ಕೂಡ ನಿಮಗೆ ಹೇಳ್ತಾ ಇದ್ದಾರೆ. ನಿಮಗೆ ನೀವು ಗಾಯನ ಮಾಡ್ಕೊಳ್ಬೇಡಿ. ಫೈಲ್ ನಂಬರ್ 2 ಓವರ್ ಆಲ್ ಹೇಳಬೇಕು ಅಂತಂದರೆ ನಿಮಗೆ ನೀವು ಗಾಯನ ಮಾಡ್ಕೊಳ್ಬೇಡಿ. ಸೊ ಲೆಟ್ಸ್ ಸಿ. ಜಾಯ್ ಆ್ಯಂಡ್ ಡಿಲೈಟ್, ಓಪನ್ ಯುವರ್ ಹಾರ್ಟ್ ಟು ಜಾಯ್. ಸೊ ಆದಷ್ಟು ನಿಮಗೆ ಹ್ಯಾಪಿನೆಸ್ನ ಚೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಹ್ಯಾಪಿನೆಸ್ನ ಚೂಸ್ ಮಾಡಿ ಹೊರಗಡೆ ಹೋಗಿ ಸನ್ಲೈಟ್ ತೊಗೊಳ್ಳಿ. ಅದೇ ನಾನು ಹೇಳ್ದೆ ಅಲ್ವಾ, ಸನ್ಲೈಟ್ ತೊಗೊಳ್ಳಿ ಆ್ಯಂಡ್ ಅಪ್ರಿಷಿಯೇಟ್, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿ. ಯಾವ್ದು ನಿಮಗೆ ಮಾಡೋದಕ್ಕೆ ಇಷ್ಟ ಇದೆ ನೋಡಿ ಅಂತಹ ಕೆಲಸಗಳನ್ನು ಮಾಡಿ. ಎನಿ ಕೈಂಡ್ ಆಫ್ ಗಾರ್ಡನಿಂಗ್ ಮಾಡೋದು ಇಷ್ಟ ಇದೆಯಾ, ಗಾರ್ಡನಿಂಗ್ ಮಾಡಿ. ಕುಕ್ಕಿಂಗ್ ಮಾಡೋದು ಇಷ್ಟ ಇದೆ, ಕುಕ್ಕಿಂಗ್ ಮಾಡಿ. ಒಂದು ಒಳ್ಳೆ ರೀತಿಯಲ್ಲಿ ಡ್ರೆಸ್ಅಪ್ ಮಾಡೋದಾ ಮಾಡಿ, ಡ್ರೆಸ್ಅಪ್ ಮಾಡಿ. ಫೋಟೋ ತೆಗಿಬೇಕು ಅಂತ ಇದ್ದೀರಾ ಮಾಡಿ. ನಿಮ್ಮ ಮೈಂಡಲ್ಲಿದೆ ಬಟ್ ನೀವು ಆ್ಯಕ್ಷನ್ನ ತೊಗೊಳ್ತಾ ಇಲ್ಲ, ಮಾಡಿ. ಓಕೆ, ಸೊ ನಿಮಗೆ ಎಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ಫ್ರೀ ಯುವರ್ ಸೆಲ್ಫ್. ನಿಮಗೆ ಇಲ್ಲಿ ರೆಕ್ಕೆನ ಕೊಡೋದಕ್ಕೆಲ್ಲ ಹೇಳ್ತಾ ಇದ್ರೇನು, ರೆಕ್ಕೆ ಇಲ್ಲಿ ತನಕ ನಿಮ್ಮದು ಮುಚ್ಚಿ ಹೋಗಿದೆ ಅಂತಂದರೆ ಅದನ್ನ ಬಿಡಿಸೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಫ್ಲೈ, ಫೈಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಫೈಲ್ ನಂಬರ್ 2. A light-filled angel is at your side. It watches over you at every dark doorway. ಅದೇ ನಾನು ಹೇಳಿದೆ ಇಲ್ಲಿ ಏನು ಅಂತಂದರೆ ನಿಮ್ಮ ಸ್ಪಿರಿಟ್ ಆ್ಯನಿಮಲ್, ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ. ಓಕೆ, ಸೊ ಯಾವತ್ತೂ ಅಂದ್ಕೊಳ್ಬೇಡಿ ಏಂಜಲ್ಸ್ ಇಲ್ಲ, ನೀವು ನಂಬಿರುವಂತಹ ದೇವರು ನಿಮ್ಮ ಸೈಡಲ್ಲಿಲ್ಲ ಅಂತ. ನಿಮ್ಮ ಜೊತೆನೇ ಇದ್ದಾರೆ. ಇಟ್ ವಾಟ್ಸ್ ಓವರ್ ಯು ಎಟ್ ಎವ್ರಿ ಡಾರ್ಕ್ ಡೋರ್ವೇ. ಸೊ ಯಾವುದೇ ಥರದ ನಿಮ್ಮ ಲೈಫಲ್ಲಿ ಕತ್ಲು ಬಂದಾಗ ಕೂಡ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆಗೆ ಇರ್ತಾರೆ. ಓಕೆ, ಸೊ ಅವ್ರನ್ನ ಕರೆಯೋದನ್ನು ಮರಿಬೇಡಿ, ಅವರಲ್ಲಿ ಹೆಲ್ಪ್ ತೊಗೊಳ್ಳೋದನ್ನು ಮರಿಬೇಡಿ. ಓಕೆ, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್. ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2 ಫೈನಲ್ ಏನು ಓವರ್ ಆಲ್ ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟ್ರೆಸ್, ಆದಷ್ಟು ಸ್ಟ್ರೆಸ್ಸಿಂದ ಹೊರಗೆ ಬನ್ನಿ. ಈ ಸ್ಟ್ರೆಸ್ಸೇ ನಿಮ್ಮ ಹೆಲ್ತಿಗೆ ಕಾರಣ ಇರ್ಬೋದು, ನಿಮ್ಮ ಕರಿಯರ್ಗೆ ಕಾರಣ ಇರ್ಬೋದು, ನಿಮ್ಮ ಲವ್ವಿಗೆ ಕಾರಣ ಇರ್ಬೋದು. ಓಕೆ, ಸೊ ಎಸ್, ನಿಮ್ಮ ಮೈಂಡಲ್ಲಿ ಹಲವಾರು ವಿಷಯಗಳಿದೆ. ಸೊ ಆ ಸ್ಟ್ರೆಸ್ಸಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಹೇಳಿದೆ ಮೆಡಿಟೇಷನ್ ಮಾಡಿ, ತುಂಬ ಒಳ್ಳೆಯದು. ಯೋಗ ಮಾಡಿ, ತುಂಬ ಒಳ್ಳೆಯದು. ಆ್ಯಂಡ್ ಸ್ವಲ್ಪ ಸನ್ ಲೈಟನ್ನು ತೊಗೊಳ್ಳಿ. ಓಕೆ, ಸೊ ಬಿಕಾಸ್ ಇಲ್ಲಿ ಮೋಟಿವೇಶನ್, ಇನ್ಸ್ಪಿರೇಷನ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.